So in the last session, we could understand the rules of debit and credit under English system. ಇಂಗ್ಲಿಷ್ ಸಿಸ್ಟಮ್ ಒಳಗೆ ಡೆಬಿಟ್ ಮತ್ತು ಕ್ರೆಡಿಟ್ ಮಾಡುವಂಥ ರೂಲ್ಸ್ಗಳನ್ನು ನಾವು ಅರ್ಥೈಸ್ಕೊಂಡ್ವಿ, ಹೌದಲ್ಲ? ಸೊ ಅಲ್ಲಿ ಆ ಒಂದು ಸಿಸ್ಟಮ್ ಒಳಗೆ ಅದಕ್ಕೆ ನಾವು ಗೋಲ್ಡನ್ ಸಿಸ್ಟಮ್ ಅಂತೂ ಕರಿತೀವಿ ಅಥವಾ ಗೋಲ್ಡನ್ ರೂಲ್ಸ್ ಅಂತ ಕರಿತೀವಿ. ಯಾಕಂದರೆ ಭಾಳ ಸುಲಭವಾಗಿ ನಾವು ಅದನ್ನು ತಿಳ್ಕೊಬೋದು ಮತ್ತು ಅದನ್ನು ಆಚರಣೆಗೆ ತರಬಹುದು. ಅಲ್ಲಿ ನಾವು ಏನು ತಿಳ್ಕೊಂಡಿವ್ರಪ್ಪ ಅಂತಂದರೆ ಎಲ್ಲ ಅಕೌಂಟ್ಸ್ಗಳನ್ನು 3 ಪ್ರಕಾರವಾಗಿ ನಾವು ವಿಂಗಡಣೆ ಮಾಡ್ತೀವಿ. ಒಂದನೇದ್ದು ಪರ್ಸ್ನಲ್ ಅಕೌಂಟ್, ಆಮೇಲೆ ಎರಡನೇದ್ದು ರಿಯಲ್ ಅಕೌಂಟ್, ಮೂರನೇದ್ದು ನಾಮಿನಲ್ ಅಕೌಂಟ್. ಅದನ್ನು ಹಿಂದಿನ ಸೆಷನ್ ಒಳಗೆ ನಾವು ಡಿಸ್ಕಸ್ ಮಾಡಿ ಅದು ರೆಕಾರ್ಡ್ ಮಾಡಿದ ಕ್ಲಾಸು ಸಹ ನಿಮಗೆ ಲಿಂಕ್ ಹಾಕಿದ್ದೈತಿ ನಿಮ್ಮ ವಾಟ್ಸಪ್ ಗ್ರೂಪಿಗೆ. ಇನ್ನೊಮ್ಮೆ ಅಲ್ಲಿ ನೋಡಿರಿ, ಮತ್ತು ಅದನ್ನು ಡಿಸ್ಕಸ್ ಮಾಡೋದಿಲ್ಲ. ಸೊ ಅಲ್ಲಿ ಪರ್ಸ್ನಲ್ ಅಕೌಂಟ್ ಕ್ಯಾಟಗರಿ ಒಳಗೆ ವ್ಯಾವಹಾರಿಕ ಸಂಸ್ಥೆಯು ಯಾವ್ಯಾವ ವ್ಯಕ್ತಿಯ ಜೊತೆಗೆ ವ್ಯವಹಾರವನ್ನು ನಡೆಸುತ್ತದೆಯೋ ಆ ಎಲ್ಲ ವ್ಯಕ್ತಿಗಳ ಗುಂಪಿಗೆ ನಾವು ಪರ್ಸ್ನಲ್ ಅಕೌಂಟ್ ಅಂತ ಕರಿತೀವಿ. ಅದರೊಳಗೆ 3 ಪ್ರಕಾರದ ವ್ಯಕ್ತಿಗಳು ಬರ್ತಾವೆ. ಒಂದು ನ್ಯಾಚುರಲ್ ಪರ್ಸನ್, ಎರಡನೇದು ಆರ್ಟಿಫಿಷಿಯಲ್ ಪರ್ಸನ್, ಮೂರನೇದ್ದು ರೀಪ್ರೆಸೆಂಟೇಟಿವ್ ಪರ್ಸನ್ ಅಂತೇಳಿ. ಸೊ ಅದಕ್ಕೊಂದು ರೂಲ್ ಮಾಡಿದ್ದಾರೆ. ಏನರಪ್ಪ ಅಂತಂದರೆ, ಆ ವ್ಯಕ್ತಿಯ ಖಾತೆ ಒಳಗೆ ನಾವು ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡುವಾಗ ಏನು ಮಾಡಬೇಕು, ಆ ವ್ಯಕ್ತಿ ರಿಸೀವರ್ ಆದರೆ ಅವನ ಅಕೌಂಟನ್ನು ಡೆಬಿಟ್ ಮಾಡಬೇಕು, ಅವನ ಗಿವರ್ ಆದರೆ ಅವನ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು ಅನ್ನೋದನ್ನು ನಾವು ವಿತ್ ಎಕ್ಸಾಂಪಲನ್ನು ನಾವು ಕಲ್ತಿದ್ದೀವಿ, ಹೌದಲ್ಲ? ಸೊ ರೂಲ್ ಏನು? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತೇಳಿ. ಇನ್ನು ಎರಡನೇ ಕ್ಯಾಟಗರಿ ರಿಯಲ್ ಅಕೌಂಟ್ ಕ್ಯಾಟಗರಿ. ಸೊ ಅಲ್ಲಿ ಸಂಸ್ಥೆ ಹೊಂದಿರುವಂಥ ಎಲ್ಲ ಆಸ್ತಿಗಳಿಗಾಗಿ ಒಂದು ಗುಂಪನ್ನು ಮಾಡಿದ್ವಿ, ಒಂದು ಕ್ಯಾಟಗರಿಯನ್ನು ಮಾಡಿದ್ವಿ. ಅದಕ್ಕೆ ರಿಯಲ್ ಅಕೌಂಟ್ ಅಂತ ಕರಿತೀವಿ. ಅದಕ್ಕೆ ರೂಲ್ ಏನು ಮಾಡಿದ್ರಪ್ಪ ಅಂತಂದರೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದರೆ ಯಾವ ಸಂಸ್ಥೆಯು, ಯಾವ ಆಸ್ತಿಯು ಸಂಸ್ಥೆಯ ಒಳಗಡೆ ಬರುತ್ತದೆಯೋ ಆ ಆಸ್ತಿಯ ಖಾತೆಯನ್ನು ನಾವು ಡೆಬಿಟ್ ರೆಕಾರ್ಡ್ ಮಾಡಬೇಕು, ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕು, ಅಥವಾ ಲೆಫ್ಟ್ ಹ್ಯಾಂಡ್ ಸೈಡ್ ರೆಕಾರ್ಡ್ ಮಾಡಬೇಕು. ಯಾವ ಆಸ್ತಿ ಸಂಸ್ಥೆ ಬಿಟ್ಟು ಹೊರಗಡೆ ಹೋಗುತ್ತದೆಯೋ ಆ ಆಸ್ತಿಯ ಖಾತೆ ಒಳಗೆ ನಾವು ಕ್ರೆಡಿಟ್ ಎಂಟ್ರಿ ಮಾಡಬೇಕು ಅನ್ನೋದನ್ನು ಕಲ್ತು. ಆಮೇಲೆ ಮೂರನೇದು ಬಂತ್ರಿ ನಾಮಿನಲ್ ಅಕೌಂಟ್. ಸೊ ನಾಮಿನಲ್ ಅಕೌಂಟ್ ಕ್ಯಾಟಗರಿ ಒಳಗೆ ಯಾವ್ಯಾವ ಖಾತೆಗಳು ಬರ್ತಾವೆ? ಎಕ್ಸ್ಪೆನ್ಸಿಸ್ ಅಕೌಂಟ್, ಆಮೇಲೆ ಲಾಸಿಸ್ ಅಕೌಂಟ್, ಆಮೇಲೆ ಇನ್ಕಮ್ ಅಕೌಂಟ್ ಮತ್ತು ಗೇನ್ ಅಕೌಂಟ್. ಇದಕ್ಕೊಂದು ಕ್ಯಾಟಗರಿ ಮಾಡಿದರು. ಕ್ಯಾಟಗರಿ ರೂಲ್ ಏನರಪ್ಪ ಅಂದರೆ, ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಿಸ್ ಆ್ಯಂಡ್ ಲಾಸಿಸ್. ಎಕ್ಸ್ಪೆನ್ಸ್ ಸಂಸ್ಥೆಯ ದೃಷ್ಟಿಯಿಂದ ನೋಡಿದಾಗ ಎಕ್ಸ್ಪೆನ್ಸ್ ಇತ್ತು ಅಂತ, ಅದು ಸಂಸ್ಥೆಗೆ ಎಕ್ಸ್ಪೆನ್ಸ್ ಅಂತ ಅನಿಸಿದರೆ ಅದನ್ನು ಡೆಬಿಟ್ ಮಾಡಬೇಕು. ಅದು ಸಂಸ್ಥೆಗೆ ನಷ್ಟ ಅಥವಾ ಲಾಸ್ ಅಂತೇಳಿ ಅನಿಸಿದರೆ ಅದನ್ನು ಡೆಬಿಟ್ ಮಾಡಬೇಕು. ಒಂದು ವೇಳೆ ಸಂಸ್ಥೆಗೆ ಅದು ಕಂದಾಯ ಅಥವಾ ಆದಾಯ ಅಥವಾ ಇನ್ಕಮ್ ಆಗಿತ್ತು ಅಂದರೆ ಅದನ್ನು ಕ್ರೆಡಿಟ್ ಮಾಡಬೇಕು. ಸಂಸ್ಥೆಗೆ ಅದು ಗಳಿಕೆ ಅಥವಾ ಗೇನ್ ಆಗಿತ್ತು ಅಂದರೆ ಅದನ್ನು ಕ್ರೆಡಿಟ್ ಮಾಡಬೇಕು. ಸೊ ರೂಲ್ ಏನು? ಡೆಬಿಟ್ ದ ಎಕ್ಸ್ಪೆನ್ಸಿಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ ಆ್ಯಂಡ್ ಗೇನ್ಸ್ ಅಂಥೇಳಿ ಇಷ್ಟೆಲ್ಲ ನಾವು ಹಿಂದಿನ ಸೆಷನ್ ಒಳಗೆ ಕಲ್ತೀವಿ. ಸೊ ಇವತ್ತು ಏನು ಮಾಡೋಣರಪ್ಪ ಅಂದರೆ, ಅಮೆರಿಕನ್ ಸಿಸ್ಟಮ್ ಅಂತ ಕರೀತಾರೆ. ರೂಲ್ ಆಫ್ ಡೆಬಿಟ್ಸ್ ಆ್ಯಂಡ್ ಕ್ರೆಡಿಟ್ಸ್ ಅಂಡರ್ ಅಮೆರಿಕನ್ ಸಿಸ್ಟಮ್. ಇದು ಮಾಡರ್ನ್ ಸಿಸ್ಟಮ್. ಸಾಮಾನ್ಯವಾಗಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಒಳಗೂ ಸಹ ಇದನ್ನು ಫಾಲೋ ಮಾಡ್ತಾರೆ. ಈಗ ಇತ್ತೀಚೆಗಷ್ಟೇ ಹೊಸದಾಗಿ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ನಿಮ್ಮ NCERT ಸಿಲೆಬಸ್ ಒಳಗೂ ಸಹ ಇದೇ ರೂಲನ್ನು ಹಾಕಿದ್ದಾರೆ, ಇದೇ ರೂಲನ್ನು ಫಾಲೋ ಮಾಡಿದ್ದಾರೆ. ಸೊ ಆದರೆ ನಾನು ನಿಮಗೆ ಏನು ಮಾಡ್ತಾ ಇದ್ದೀನಿ, 2 ರೂಲನ್ನು ಬ್ಯಾಟ್ ಹಾಕ್ಸೀನಿ. ಯಾಕಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಹಿವಾಟಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕನ್ ರೂಲ್ಸನ್ನು ಅಪ್ಲೈ ಮಾಡಿದರೆ ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ. ಸೊ ಅಂಥ ಸಂದರ್ಭಗಳು ನೀವೇನು ಮಾಡಬೇಕು, ಯಾವುದೇ ಒಂದು ಟ್ರಾನ್ಸಾಕ್ಷನನ್ನು ವಿಶ್ಲೇಷಣೆ ಮಾಡಿ ಮಾಡರ್ನ್ ಸಿಸ್ಟಮನ್ನು ಅಪ್ಲೈ ಮಾಡಬೇಕು. ಅದನ್ನು ಸರಿಯಾಗಿ ಅಪ್ಲೈ ಮಾಡಲಿಕ್ಕೆ ಆಗ್ತಾ ಇದ್ದಿಲ್ಲ ಅಂತಂದರೆ ಆವಾಗ ನೀವು ನೋಡಬೇಕು ಇಂಗ್ಲೀಷ್ ಸಿಸ್ಟಮನ್ನು ಅಪ್ಲೈ ಮಾಡಿಕೊಂಡು ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಯಾವುದಾದ್ರೂ ಸಿಸ್ಟಮನ್ನು ನೀವು ಅಪ್ಲೈ ಮಾಡಿರಿ, ರಿಸಲ್ಟ್ ಮಾತ್ರ ಸೇಮ್. ಆ ಅಕೌಂಟ್ ಡೆಬಿಟ್ ಆಗಬೇಕಂದ್ರೆ ಡೆಬಿಟ್ ಆಗ್ತೈತಿ, ಆ ಅಕೌಂಟ್ ಕ್ರೆಡಿಟ್ ಆಗಬೇಕಂದ್ರೆ ಕ್ರೆಡಿಟ್ ಆಗ್ತದೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಫಸ್ಟ್ ಇದನ್ನು ಅಪ್ಲೈ ಮಾಡಬೇಕು. ಇದರಿಂದ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ, ಆವಾಗ ನೀವೇನು ಮಾಡಬೇಕು, ತಕ್ಷಣ ಆ ಗೋಲ್ಡನ್ ಸಿಸ್ಟಮ್ ಅಥವಾ ಹಳೆ ಸಿಸ್ಟಮ್ ಅಥವಾ ಇಂಗ್ಲೀಷ್ ಸಿಸ್ಟಮಿಗೆ ಶಿಫ್ಟ್ ಆಗಿ ಅದರ ಪ್ರಕಾರ ನೀವೇನು ಮಾಡಬೇಕು, ಡೆಬಿಟ್ಟು ಅಥವಾ ಕ್ರೆಡಿಟನ್ನು ಕಂಡುಹಿಡಬೇಕು. ಸೊ ಅದರ ಸಲುವಾಗಿ 2 ರೂಲ್ಸ್ಗಳನ್ನು ಬರೆಸಿದ್ದೀನಿ. 2 ರೂಲ್ಸನ್ನು ಬಯಟ್ ಹಾಕ್ಕೊಡ್ರಿ ಅಂತ ಹೇಳಿದ್ವಿ. ಓಕೆ, ಈಗ ಫಸ್ಟ್ ಇಲ್ಲಿ ಬರೋಣ.
ಈ ಒಂದು ಅಮೆರಿಕನ್ ಸಿಸ್ಟಮ್ನವರು ಎಲ್ಲ ಅಕೌಂಟ್ಸ್ಗಳನ್ನು 5 ಪ್ರಕಾರವಾಗಿ ವಿಂಗಡಣೆ ಮಾಡಿದರು. ಇಂಗ್ಲೀಷ್ನವರು 3 ಪ್ರಕಾರವಾಗಿ ವಿಂಗಡಣೆ ಮಾಡಿದರು, ಆದರೆ ಇವರು ಏನು ಮಾಡಿದರು 5 ಪ್ರಕಾರವಾಗಿ ವಿಭಜನೆ ಮಾಡಿದರು. ಸೊ ಯಾವ್ಯಾವು? ಅಸೆಟ್ಸ್ ಅಕೌಂಟ್. ಇದ್ರೊಳಗೆ ಯಾವ ಅಕೌಂಟ್ ಬರ್ತಾವೆ? ಎಲ್ಲ ಅಸೆಟ್ಸ್. ಅದು ಕರೆಂಟ್ ಅಸೆಟ್ಸ್ ಇರ್ಬೋದು, ಅದು ಫಿಕ್ಸ್ಡ್ ಅಸೆಟ್ಸ್ ಇರ್ಬೋದು, ಅದು ಟ್ಯಾಂಜಿಬಲ್ ಅಸೆಟ್ಸ್ ಇರ್ಬೋದು, ಅದು ಇಂಟ್ಯಾಂಜಿಬಲ್ ಅಸೆಟ್ಸ್. ಎಲ್ಲ ಅಸೆಟ್ಸ್ಗಳಿಗಾಗಿ ಒಂದು ಕ್ಯಾಟಗರಿಯನ್ನು, ಒಂದು ಗುಂಪನ್ನು ಮಾಡಿದರು. ಓಕೆ. ಆಮೇಲೆ ಎಕ್ಸ್ಪೆನ್ಸಿಸ್ ಮತ್ತು ಲಾಸಿಸ್, ಎಲ್ಲ ಪ್ರಕಾರದ ಎಕ್ಸ್ಪೆನ್ಸಿಸ್ ಮತ್ತು ನಷ್ಟಗಳಿಗಾಗಿ ಒಂದು ಕ್ಯಾಟಗರಿಯನ್ನು ಮಾಡಿದರು. ಆಮೇಲೆ 3ನೇದು ಲ್ಯಾಬಿಲಿಟೀಸ್ ಅಕೌಂಟ್, ಎಲ್ಲ ಪ್ರಕಾರದ ಜವಾಬ್ದಾರಿಗಳು, ಹೊರಗಿನ ಜವಾಬ್ದಾರಿಗಳು. ಸೊ ಅದರ ಸಲುವಾಗಿ ಒಂದು ಕ್ಯಾಟಗರಿಯನ್ನು ಮಾಡಿದರು. ಆಮೇಲೆ ಬಂಡವಾಳ ಅಥವಾ ಕ್ಯಾಪಿಟಲ್ಗಾಗಿ ಒಂದು ಕ್ಯಾಟಗರಿಯನ್ನು ಮಾಡಿದರು. ಆಮೇಲೆ ಲಾಸ್ಟು ಇನ್ಕಮ್ ಮತ್ತು ಗೇನ್ ಸಲುವಾಗಿ ಒಂದು ಕ್ಯಾಟಗರಿಯನ್ನು ಮಾಡಿದರು. ಸೊ ಹೀಗೆ ಇವರು 5 ಕ್ಯಾಟಗರಿಗಳನ್ನು ಮಾಡಿದರು. ಇಂಗ್ಲೀಷ್ ಸಿಸ್ಟಮ್ನವರು ಎಷ್ಟು ಮಾಡಿದರು? 3 ಕ್ಯಾಟಗರಿ, ಪರ್ಸನಲ್, ರಿಯಲ್ ಮತ್ತು ನಾಮಿನಲ್. ಸೊ ಇವರು ಏನು ಮಾಡಿದರು? 5 ಬೇರೆ ಬೇರೆ ಕ್ಯಾಟಗರಿಗಳನ್ನು ಮಾಡಿದರು. ಒಂದೊಂದು ಕ್ಯಾಟಗರಿಗೆ ಒಂದೊಂದು ರೂಲನ್ನು ಮಾಡಿದ್ದಾರೆ. ಸೊ ಫಸ್ಟಿಗೆ ಅಸೆಟ್ಸ್ ಅಕೌಂಟ್ ಅಥವಾ ಅಸೆಟ್ಸಿಗೆ ಏನು ರೂಲ್ ಮಾಡಿದ್ದಾರೆ ನೋಡಿ. ಸೊ ಒಂದು ವೇಳೆ ಅದು ಆಸ್ತಿ, ಯಾವುದೇ ಒಂದು ಟ್ರಾನ್ಸಾಕ್ಷನ್ ಒಳಗೆ ಆಸ್ತಿ ಒಳಗೊಂಡಿತ್ತು, ಆಸ್ತಿ ಖಾತೆ ಒಳಗೊಂಡಿತ್ತು ಅಂತಂದರೆ ಅದನ್ನು ಡೆಬಿಟ್ ಮಾಡಬೇಕು ಅಥವಾ ಕ್ರೆಡಿಟ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡೋ ಸಲುವಾಗಿ ಅವರು ಒಂದು ರೂಲನ್ನು ಮಾಡ್ಯಾರ. ಸೊ ಆ ರೂಲನ್ನು ನಾವು ಅಪ್ಲೈ ಮಾಡಬೇಕು, ತಿಳಿತೀವಿ. ಸೊ ಯಾವುದೇ ಒಂದು ಟ್ರಾನ್ಸಾಕ್ಷನ್ ನಡೀತು ಅಂದರೆ, ಸಂಸ್ಥೆ ಒಳಗೆ ಒಂದು ಟ್ರಾನ್ಸಾಕ್ಷನ್ ಆಯಿತು ಅಂದರೆ ಅದು ಈ 5 ಹೆಡ್ಡಿನ ಮೇಲೆ ಪರಿಣಾಮ ಬೀರ್ಬೋದು. ಯಾವುದಾದ್ರೂ ಒಂದು ಅಥವಾ 2 ಹೆಡ್ಡಿನ ಮೇಲೆ ಪರಿಣಾಮ ಬೀರ್ಬೋದು, ಅಥವಾ 2ಕ್ಕಿಂತ ಜಾಸ್ತಿ ಹೆಡ್ಡಿನ ಮೇಲೆ ಪರಿಣಾಮ ಬೀರ್ಬೋದು ಒಂದು ಟ್ರಾನ್ಸಾಕ್ಷನ್ ಆಯಿತು ಅಂದರೆ. ಸೊ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಫರ್ನಿಚರ್ ಪರ್ಚೇಸ್ಡ್ ಫಾರ್ 1000 ರೂಪೀಸ್. ಈ ಒಂದು ಟ್ರಾನ್ಸಾಕ್ಷನ್ ಒಳಗೆ 2 ಅಕೌಂಟ್ಸ್ಗಳು ಬರ್ತಾವೆ. ನಾನು ನಿಮ್ಗೆ ಹೇಳಿ, ನಿಮ್ಮ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಒಳಗೆ ಕನಿಷ್ಠ ಎಷ್ಟು 2 ಅಕೌಂಟ್ ಇರ್ತಾವೆ? ಎಷ್ಟು ಅಕೌಂಟ್ ಇರ್ತಾವೆ? 2 ಅಕೌಂಟ್ ಇರ್ತಾವೆ ಕನಿಷ್ಠ. ಕೆಲವೊಮ್ಮೆ 2ಕ್ಕಿಂತ ಜಾಸ್ತಿ ಇರ್ತಾವೆ. ಈಗ 1000 ರೂಪಾಯಿ ಕೊಟ್ಟು ಫರ್ನಿಚರ್ ಖರೀದಿ ಮಾಡಿದ್ವಿ ಅಂತಂದ್ರೆ ಅದರೊಳಗೆ 2 ಅಕೌಂಟ್ ಬಂತು, ಒಂದು ಫರ್ನಿಚರ್ ಅಕೌಂಟು ಮತ್ತೊಂದು ಕ್ಯಾಶ್ ಅಕೌಂಟ್. ಹೀಗೆ ಫರ್ನಿಚರ್ ಅದು ಆಸ್ತಿ, ಕ್ಯಾಶ್ ಅದು ಆಸ್ತಿ, ಹೌದಲ್ಲ? ಸೊ 2 ಆಸ್ತಿಗಳು. ಸೊ ಈ ಟ್ರಾನ್ಸಾಕ್ಷನ್ದಿಂದಾಗಿ ಈ 2 ಆಸ್ತಿ ಒಳಗೆ ಏನು ಬದಲಾವಣೆ ಆಗ್ತಾ ಇದ್ದಾವೆ ಅದನ್ನ ನೋಡ್ಕೋಬೇಕು. ಆ ಬದಲಾವಣೆಗೆ ಅನುಗುಣವಾಗಿ ನಾವು ರೆಕಾರ್ಡ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನೋಡ್ರಿ, ಅವ್ರು ಏನು ಮಾಡ್ಯಾರ, ಅಮೆರಿಕನ್ ಸಿಸ್ಟಮ್ನವರು ಯಾವ ರೀತಿಯಾಗಿ ರೂಲನ್ನು ಡೆವಲಪ್ ಮಾಡಿದ್ದಾರೆ. ಒಂದು ವೇಳೆ ಅದು ಆಸ್ತಿ ಆಗಿತ್ತು ಅಂದರೆ ಅದರ ಪರಿಣಾಮ ಏನಾಯಿತು ನೋಡಬೇಕು. ನೀವು ಆಸ್ತಿಗಳನ್ನು ಖರೀದಿ ಮಾಡಿದರೆ ಆ ಆಸ್ತಿ ಜಾಸ್ತಿ ಆಗ್ತಾವೆ, ಅಥವಾ ಆಸ್ತಿಗಳನ್ನು ಮಾರಾಟ ಮಾಡಿದರೆ ಆ ಆಸ್ತಿಗಳು ಕಡಿಮೆ ಆಗ್ತಾವೆ. ಸಪೋಸ್ ನಿಮ್ಮ ಕಡೆ ಫರ್ನಿಚರ್ 4 ಚೇರ್ ಅದಾವಪ್ಪ, ಇವತ್ತು ನೀವು ಮತ್ತೆ 10 ಚೇರ್ಗಳನ್ನು ಖರೀದಿ ಮಾಡ್ಕೊಂಡು ಬಂದ್ರಿ, ಹಾಗಾದ್ರೆ ನಿಮ್ಮ ಆಸ್ತಿ ಜಾಸ್ತಿ ಆಯ್ತು ಕಡಿಮೆ ಆಯ್ತು? ಜಾಸ್ತಿ ಆಯ್ತು. ಚೇರ್ಗಳು ಜಾಸ್ತಿ ಆಯ್ತು, ಫರ್ನಿಚರ್ಗಳು ಜಾಸ್ತಿ ಆಯ್ತು. ಹಂಗಾರೆ ಜಾಸ್ತಿ ಆದರೆ ಏನು ಮಾಡ್ಬೇಕಂತ ಹೇಳ್ತಾನೆ? ಡೆಬಿಟ್ ಮಾಡಬೇಕು. ಸೊ ಇವತ್ತು ನೀವು ಫರ್ನಿಚರ್ ಖರೀದಿ ಮಾಡಿದಿರಿ, ಸಪೋಸ್ ನಿಮ್ಮ ಕಡೆ ಈಗಾಗಲೇ 2 ಚೇರ್ ಇದ್ದು ಮತ್ತು ಇವತ್ತು 10 ಚೇರ್ಗಳನ್ನು ಖರೀದಿ ಮಾಡಿದಿರಿ ಅಂದರೆ ಏನಾಯ್ತು? ಫರ್ನಿಚರ್ಗಳು ಇನ್ಕ್ರೀಸ್ ಆಯ್ತು ಅಥವಾ ಚೇರ್ ಇನ್ಕ್ರೀಸ್ ಆದವು. ಹಾಗಾದ್ರೆ ಇನ್ಕ್ರೀಸ್ ಆದರೆ ಏನು ಮಾಡಬೇಕು? ಡೆಬಿಟ್ ಮಾಡಬೇಕು. ಅಥವಾ ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಕಡೆ ಒಂದು ಮಷಿನರಿ ಇದ್ದಿಲ್ಲರಪ್ಪ ಇಲ್ಲಿವರೆಗೆ, ಇವತ್ತು ನೀವು ಒಂದು ಮಷಿನರಿಯನ್ನು ಖರೀದಿ ಮಾಡಿದಿರಿ, ಹಾಗಾದರೆ ಮಷಿನರಿ ಅನ್ನುವಂಥ ಅಸೆಟ್ ಇನ್ಕ್ರೀಸ್ ಆಯಿತು. ಹಾಗಾದರೆ ಇನ್ಕ್ರೀಸ್ ಆಯಿತು ಅಂದರೆ ಅದನ್ನು ಏನು ಮಾಡಬೇಕು? ಡೆಬಿಟ್ ಮಾಡಬೇಕು, ತಿಳ್ತದೆ. ಸೊ ಹೀಗಾಗಿ ಫರ್ನಿಚರ್ ಪರ್ಚೇಸ್ಡ್ ಫಾರ್ ₹1000 ಟ್ರಾನ್ಸಾಕ್ಷನ್ ಬರೀತೀನಿ ನೋಡ್ರಿ. ಫರ್ನಿಚರ್ ಪರ್ಚೇಸ್ಡ್ ಫಾರ್ ₹1000. ಸೊ ಈ ಒಂದು ಟ್ರಾನ್ಸಾಕ್ಷನ್ ಒಳಗೆ ಒಂದು ಅಸೆಟ್ ಫರ್ನಿಚರ್ ಐತಿ, ಇನ್ನೊಂದು ಕ್ಯಾಶ್ ಐತಿ. ಎರಡೂ ಏನೈತಿ? ಅಸೆಟ್. ಇದು ಫರ್ನಿಚರ್, ಇದು ಕ್ಯಾಶ್, ಇದು ಅಸೆಟ್, ಇದು ಅಸೆಟ್. ಹಾಗಾದ್ರೆ ನಾವು ಏನು ಮಾಡಬೇಕು? ಅಸೆಟ್ ಅಕೌಂಟಿನ ರೂಲಿನ ಪ್ರಕಾರ ಇವು ಡೆಬಿಟ್ ಮಾಡಬೇಕು ಅಥವಾ ಕ್ರೆಡಿಟ್ ಮಾಡಬೇಕು ಅಥವಾ ರೆಕಾರ್ಡ್ ಮಾಡಬೇಕು, ಹೌದಲ್ಲ? ಸೊ ನಾವು ಅಕೌಂಟ್ ಒಳಗೆ ಏನು ಮಾಡ್ತೀವಿ? ಮಾಡಿದರೆ ಡೆಬಿಟ್ ಮಾಡ್ತೀವಿ, ಇಲ್ಲ ಅದು ಕ್ರೆಡಿಟ್, ಎರಡು. ಅದನ್ನ ಬಿಟ್ಟು ಮತ್ತು 3ನೇದು ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಡೆಬಿಟ್ ಮಾಡೋದಂದ್ರೆ ಯಾವ ಸೈಡ್ ಬರೆಯೋದು? ಲೆಫ್ಟ್ ಸೈಡ್. ಕ್ರೆಡಿಟ್ ಮಾಡೋದಂದ್ರೆ ಯಾವ ಸೈಡ್? ರೈಟ್ ಸೈಡ್. ಸೊ ಹೀಗಾಗಿ ಪ್ರತಿಯೊಂದು ಅಕೌಂಟ್ ಒಳಗೆ ನಾವು ಲೆಫ್ಟ್ ಸೈಡರ್ ಬರೀಬೇಕು ಅಥವಾ ರೈಟ್ ಸೈಡರ್ ಬರೀಬೇಕು. ಅದನ್ನು ಡಿಸೈಡ್ ಮಾಡಬೇಕು ಈಗ. ಸೊ ಅದನ್ನು ಡಿಸೈಡ್ ಮಾಡೋ ಸಲುವಾಗಿ ನಾವೇನು ಮಾಡಬೇಕು? ಫರ್ನಿಚರ್ ಯಾವ ಕ್ಯಾಟಗರಿ ಒಳಗೆ ಬರ್ತೈತಿ? ಅಸೆಟ್ಸ್ ಕ್ಯಾಟಗರಿ ಒಳಗೆ ಬರ್ತೈತಿ. ಕ್ಯಾಶ್ ಯಾವ ಕ್ಯಾಟಗರಿ ಒಳಗೆ ಬರ್ತೈತಿ? ಅದು ಸಹ ಅಸೆಟ್ ಕ್ಯಾಟಗರಿ ಒಳಗೆ ಬರ್ತೈತಿ. ಅಸೆಟ್ ರೂಲ್ ಏನಿದೆ? ಡೆಬಿಟ್ ಇನ್ಕ್ರೀಸ್ ಇನ್ ದ ಅಸೆಟ್ಸ್. ನಿಮ್ಮ ಆಸ್ತಿ ಇನ್ಕ್ರೀಸ್ ಆದರೆ
ಆ ಆಸ್ತಿಯ ಖಾತೆಯನ್ನು ಡೆಬಿಟ್ ಮಾಡಿರಿ ಅಂತ ಹೇಳ್ತಾ ಇದೆ. ನಿಮ್ಮ ಆಸ್ತಿ ಡಿಕ್ರೀಸ್ ಆದರೆ ಆ ಆಸ್ತಿಯ ಖಾತೆಯನ್ನು ಕ್ರೆಡಿಟ್ ಮಾಡಿರಿ ಅಂತ ಹೇಳ್ತಾರೆ. ಇವತ್ತು ನೀವು ಗಲ್ಲೆಪೆಟ್ಟಿಗೆ ಒಳಗಿರುವಂಥ 1,000 ರೂಪಾಯಿಯನ್ನು ಕೊಟ್ಟು ಫರ್ನಿಚರನ್ನು ಖರೀದಿ ಮಾಡ್ಕೊಂಡು ಬಂದ್ರಿ. ಹಾಗಾದ್ರೆ ನನಗೆ ಹೇಳ್ರಿ, ಇಲ್ಲಿ ಈ ಎರಡೂ ಫರ್ನಿಚರ್ ಪೈಕಿ ಯಾವುದು ಇನ್ಕ್ರೀಸ್ ಆಯ್ತು, ಯಾವುದು ಡಿಕ್ರೀಸ್ ಆಯ್ತು? ಹೌದಲ್ರಿ? ಸೊ ಇಲ್ಲಿರುವಂಥ ಕ್ಯಾಶ್ ಡಿಕ್ರೀಸ್ ಆಯ್ತು. ಸಪೋಸ್ ಗಲ್ಲೆಪೆಟ್ಟಿಗೆ ಒಳಗೆ 5,000 ರೂಪಾಯಿ ಇತ್ತು, ಅದರಿಂದ 1,000 ರೂಪಾಯಿ ತೊಗೊಂಡು ಹೋಗಿ ನೀವೇನು ಮಾಡಿದ್ರಿ, ಫರ್ನಿಚರ್ ಖರೀದಿ ಮಾಡ್ಕೊಂಡು ಬಂದ್ರಿ ಅಂತಂದರೆ ಕ್ಯಾಶ್ ಅನ್ನುವಂಥ ಆಸ್ತಿ ಕಡಿಮೆ ಆಯ್ತು. ಹಾಗಾದ್ರೆ ಕ್ಯಾಶ್ ಅಕೌಂಟ್ ಒಳಗೆ ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಕ್ಯಾಶ್ ಅಕೌಂಟ್ ಅಂತ ತೆಗಿತೀವಿ. ಕ್ಯಾಶ್ ಅಕೌಂಟ್ ಇದು ಡೆಬಿಟ್ ಸೈಡು, ಇದು ಕ್ರೆಡಿಟ್ ಸೈಡ್. ಹಂಗಾರೆ ಈ ಕಡೆ ಏನು ಮಾಡ್ತೀವಿ, 1,000 ರೂಪಾಯಿ ನಾವು ಎಂಟ್ರಿ ಮಾಡ್ತೀವಿ, ಕ್ರೆಡಿಟ್ ಸೈಡ್ ಬರೀತೀವಿ. ಓಕೆ. ಇನ್ನು ಫರ್ನಿಚರ್ ಮತ್ತೊಂದು ಅಕೌಂಟ್ ತೆಗಿತೀವಿ, ಫರ್ನಿಚರ್ ಅಕೌಂಟ್. ಫರ್ನಿಚರ್ ಅಕೌಂಟ್. ಸೊ ಇಲ್ಲಿ ಫರ್ನಿಚರ್ ಇನ್ಕ್ರೀಸ್ ಆಯ್ತು, ಡಿಕ್ರೀಸ್ ಆಯ್ತು? ಇನ್ಕ್ರೀಸ್ ಆಯ್ತು. ನಮ್ಮ ಕಡೆ ಒಂದು ಫರ್ನಿಚರ್ ಇದ್ದಿಲ್ಲ, ಒಂದು ಚೇರ್ ಇದ್ದಿಲ್ಲ. ಇವತ್ತು ನಾವು 1,000 ರೂಪಾಯಿ ಫರ್ನಿಚರ್ ಖರೀದಿ ಮಾಡ್ಕೊಂಡು ಬಂದ್ವಿ ಅಂತಂದರೆ ಫರ್ನಿಚರ್ ಅನ್ನುವಂಥ ಆಸ್ತಿ ಇನ್ಕ್ರೀಸ್ ಆಯ್ತು. ಹಂಗಾರೆ ಯಾವ ಸೈಡ್ ಬರೀಬೇಕು? ಡೆಬಿಟ್ ಸೈಡ್. ಸೊ ಹಂಗಾರೆ ಡೆಬಿಟ್ ಸೈಡ್ ಅಂದರೆ ಯಾವ ಸೈಡು? ಲೆಫ್ಟ್ ಸೈಡ್. ಸೊ ಅದಕ್ಕಾಗಿ ನಾವು ಫರ್ನಿಚರ್ ಅಕೌಂಟ್ ಒಳಗೆ ಅದನ್ನು ಡೆಬಿಟ್ ಸೈಡು ಅಥವಾ ಲೆಫ್ಟ್ ಸೈಡ್ ಬರೀತೀವಿ, ತಿಳಿತಾರೆ. ಸೊ ಇದು ಡೆಬಿಟ್ ಸೈಡು, ಇದು ಕ್ರೆಡಿಟ್ ಸೈಡ್. ಇದು ಡೆಬಿಟ್ ಸೈಡು, ಇದು ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಅಂದರೆ ಲೆಫ್ಟ್ ಸೈಡು, ಕ್ರೆಡಿಟ್ ಸೈಡ್ ಅಂದರೆ ರೈಟ್ ಸೈಡ್. ಸೊ ಈಗ ನೋಡಿರಿ, ಈ ಟ್ರಾನ್ಸಾಕ್ಷನ್ ಒಳಗೆ ಎರಡೂ ಆಸ್ತಿ, ಫರ್ನಿಚರು ಆಸ್ತಿ, ಕ್ಯಾಶು ಆಸ್ತಿ. ಸೊ ಹೀಗಾಗಿ ಯಾವ ಕ್ಯಾಟಗರಿ ಒಳಗೆ ಹಾಕಬೇಕು? ಅಸೆಟ್ಸ್ ಕ್ಯಾಟಗರಿ ಒಳಗೆ ಹಾಕಬೇಕು. ಅಸೆಟ್ಸ್ ಕ್ಯಾಟಗರಿ ರೂಲ್ ಏನಿದೆ, ಯಾವ ಆಸ್ತಿ ಜಾಸ್ತಿ ಆಗ್ತೈತಿ ಅದನ್ನು ಡೆಬಿಟ್ ಮಾಡಿರಿ, ಡೆಬಿಟ್ ಮಾಡಿದ್ವಿ, ಫರ್ನಿಚರ್ ಜಾಸ್ತಿ ಆಯಿತು. ಯಾವ ಆಸ್ತಿ ಕಡಿಮೆ ಆಗ್ತೈತಿ ಅದನ್ನು ಕ್ರೆಡಿಟ್ ಮಾಡಿರಿ ಅಂತ ಹೇಳ್ತಾ ಇದ್ದಾನೆ. ಕ್ಯಾಶ್ ಕಡಿಮೆ ಆಯಿತು, ಸೊ ಅದಕ್ಕಾಗಿ ಅದನ್ನು ಕ್ರೆಡಿಟ್ ಮಾಡಿದ್ವಿ. ಸೊ ಅದಕ್ಕಾಗಿ ನಾವು ಇದನ್ನು ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ, ಇದನ್ನು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಹಂಗಾರೆ ಅರ್ಥ ಆಯಿತು? ಹಂಗಾರೆ ಅಸೆಟ್ ಅಕೌಂಟ್ ರೂಲ್ ಏನಾರ ಹೇಳ್ತಾ ಇದ್ದೀರಪ್ಪ ಅಂತಂದರೆ, ಡೆಬಿಟ್ ಇನ್ಕ್ರೀಸ್ ಇನ್ ದ ಅಸೆಟ್, ಕ್ರೆಡಿಟ್ ಡಿಕ್ರೀಸ್ ಇನ್ ದ ಅಸೆಟ್. ಅಂದರೆ ಯಾವ ಆಸ್ತಿ ಇನ್ಕ್ರೀಸ್ ಆಗ್ತೈತಿ ಅದನ್ನು ಡೆಬಿಟ್ ಮಾಡಿರಿ, ಯಾವ ಆಸ್ತಿ ಡಿಕ್ರೀಸ್ ಆಗ್ತೈತಿ ಅದನ್ನು ಕ್ರೆಡಿಟ್ ಮಾಡಿರಿ. ಸೊ ಈ ರೂಲ್ ಅರ್ಥ ಆಯ್ತು. ಈಗ ಸೆಕೆಂಡ್ ಬರೋಣ, ಎಕ್ಸ್ಪೆನ್ಸಿಸ್ ಮತ್ತು ಲಾಸಸ್. ಸೊ ಎಕ್ಸ್ಪೆನ್ಸಿಸ್ ಮತ್ತು ಲಾಸಸ್ ಅಕೌಂಟ್ ರೂಲ್ ಏನಿದೆ ನೋಡ್ರಿ, ಡೆಬಿಟ್ ಇನ್ಕ್ರೀಸ್ ಇನ್ ದ ಎಕ್ಸ್ಪೆನ್ಸಿಸ್ ಆರ್ ಲಾಸಸ್, ಕ್ರೆಡಿಟ್ ಡಿಕ್ರೀಸ್ ಇನ್ ದ ಎಕ್ಸ್ಪೆನ್ಸಿಸ್ ಆರ್ ಲಾಸಸ್. ಸಪೋಸ್ ಇಲ್ಲಿವರೆಗೆ ನೀವು ಇವತ್ತು ಅಂಗಡಿ ಓಪನ್ ಮಾಡಿರಿ ಅಥವಾ ನಿನ್ನ ಅಂಗಡಿ ಓಪನ್ ಮಾಡಿರಿ, ನಿನ್ನೆ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರಿ ಅಂತ ತಿಳ್ಕೊಳ್ಳಿ. ನಿನ್ನಿಂದ ಯಾವ ಖರ್ಚು ಮಾಡಿಲ್ಲ, ನೀವು ನಿನ್ನಿಂದ ಯಾವ ಖರ್ಚು ಮಾಡಿಲ್ಲ. ಇವತ್ತು ನೀವು ಮೊಬೈಲಿಗೆ ಹೋಗಿ 200 ರೂಪಾಯಿ ಕರೆನ್ಸಿ ಹಾಕ್ಸ್ಕೊಂಡು ಬರ್ತೀರಿ. ಇವತ್ತು ಹೋಗಿ ಮೊಬೈಲಿಗೆ 200 ರೂಪಾಯಿ ಕರೆನ್ಸಿ ಚಾರ್ಜ್ ₹200. ಸೊ ಇದೊಂದು ಟ್ರಾನ್ಸಾಕ್ಷನ್, ಹೌದಲ್ಲ? ನನಗೆ ಹೇಳ್ರಿ, ಈ ಟ್ರಾನ್ಸಾಕ್ಷನ್ ಒಳಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಒಳಗೆ 2 ಅಕೌಂಟ್ ಬರಲೇಬೇಕು. ಹಂಗಾರೆ ಯಾವ್ಯಾವ 2 ಅಕೌಂಟ್ ಬರ್ತಾರಪ್ಪ? ಒಂದು ಅಂತೂ ಕ್ಯಾಶ್, ಹೌದಲ್ಲ? ಸೊ ಇದು ಕ್ಯಾಶ್. ಇನ್ನೊಂದು ಯಾವುದು? ಕರೆನ್ಸಿ. ಸೊ ಕರೆನ್ಸಿ ಅಂದರೆ ಖರ್ಚು ಅಥವಾ ಆದಾಯ ಅಥವಾ ಆಸ್ತಿ? ಖರ್ಚು. ಮೊಬೈಲ್ ಆಸ್ತಿ, ಯಾಕಂದ್ರೆ ಅದನ್ನು ನಾವು ಬಿಸ್ನೆಸ್ ಒಳಗಡೆ ಯೂಸ್ ಮಾಡ್ತೀವಿ, ಅದಕ್ಕೆ ನಾವು ಕರೆನ್ಸಿ ಏನು ಹಾಕ್ತೇವಲ್ಲ ಅದು ಖರ್ಚು. ಕಾರ್ ಆಸ್ತಿ, ಅದಕ್ಕೆ ನಾವು ಪೆಟ್ರೋಲ್ ಏನು ಹಾಕ್ತೇವಲ್ಲ ಖರ್ಚು, ಹೇಳ್ತೀರಿ. ಅದಕ್ಕೆ ಒಬ್ಬ ಡ್ರೈವರ್ಗೆ ಅಪಾಯಿಂಟ್ ಮಾಡಿದ್ವಿ, ಅವ್ನಿಗೆ ಪ್ರತಿ ತಿಂಗಳ ಸಂಬಳ ಕೊಡ್ತೀವಿ, ಅದು ನಮಗೆ ಖರ್ಚು. ಕ್ಲರ್ಕಿಗೆ ಅಪಾಯಿಂಟ್ ಮಾಡ್ತೀವಿ, ಅವನಿಗೆ ಪ್ರತಿ ತಿಂಗಳ ಸಂಬಳ ಕೊಡ್ತೀವಿ, ಅದು ಖರ್ಚು. ಹಂಗಾರೆ ಕ್ಲರ್ಕಿಗೆ ಅಪಾಯಿಂಟ್ ಮಾಡಿದ ಆಸ್ತಿ ಏನು? ಅಲ್ಲ, ಅದು ಆಸ್ತಿನೂ ಅಲ್ಲ, ಅದು ಜವಾಬ್ದಾರಿನೂ ಅಲ್ಲ, ಅದೊಂದು ಪ್ರಕ್ರಿಯೆ. ನಮಗೊಬ್ಬ ಸರ್ವೆಂಟ್ ಬೇಕಾಗಿದ್ದ, ನಮಗೊಬ್ಬ ಕ್ಲರ್ಕ್ ಬೇಕಾಗಿದ್ದ, ಅವನಿಗೆ ಅಪಾಯಿಂಟ್ ಮಾಡಿದ್ವಿ, ಅವನ ಕಡೆಯಿಂದ ಸೇವೆ ಪಡಿತೀವಿ. ಇಡೀ ತಿಂಗಳ ಸೇವೆ ಪಡೆದ ನಂತರ ಅವನಿಗೆ ವೇತನ ಕೊಡ್ತೀವಿ, ಸಂಬಳ ಕೊಡ್ತೀವಿ. ಸಂಬಳ ಏನು ಕೊಡ್ತೀವಲ್ಲ ಅದು ಖರ್ಚು. ಸೊ ಹೀಗಾಗಿ ಇಲ್ಲಿ ನಾವು ನಮ್ಮ ಮೊಬೈಲಿಗೆ ಇವತ್ತು 200 ರೂಪಾಯಿ ಕರೆನ್ಸಿಯನ್ನು ಚಾರ್ಜ್ ಮಾಡಿಸಿದ್ವಿ, 200 ರೂಪಾಯಿ ಕೊಟ್ಟು ಕರೆನ್ಸಿ ಹಾಕ್ಸಿದ್ವಿ. ಯಾಕಂದರೆ ನೀವು 1 ಲಕ್ಷ ರೂಪಾಯಿ ಮೊಬೈಲ್ ತಂದರು, ಅದು ತನ್ನಿಂತಾನ ಮಾತಾಡ್ತೈತಿ? ಮಾತಾಡಲಿಕ್ಕಾಗೋದಿಲ್ಲ. ಆ ಮೊಬೈಲ್ ಮುಖಾಂತರ ನೀವು ಮಾತಾಡಬೇಕಾದ್ರೆ ಅದಕ್ಕೆ ಕರೆನ್ಸಿ ಹಾಕಲೇಬೇಕು, ಹೌದಲ್ಲ? ಸೊ ಕರೆನ್ಸಿ ಹಾಕಿದ ನಂತರ ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ಹೀಗಾಗಿ ಟು ಮೇಕ್ ಇಟ್ ಯೂಸೇಬಲ್, ನಾವೇನು ಮೊಬೈಲನ್ನು ಖರೀದಿ ಮಾಡಿಲ್ಲ, ಅದನ್ನು ಯೂಸೇಬಲ್ ಮಾಡೋ ಸಲುವಾಗಿ ಅದಕ್ಕೆ ನಾವು ಕರೆನ್ಸಿಯನ್ನು ಹಾಕ್ಸಿದ್ವಿ, ಖರ್ಚು ಮಾಡಿದ್ವಿ 200 ರೂಪಾಯಿ. ಹಂಗಾರೆ
ಕರೆನ್ಸಿ ಚಾರ್ಜ್ 200 ಇದು ಒಂದು ಟ್ರಾನ್ಸಾಕ್ಷನು, ಯಾಕಂದರೆ ದುಡ್ಡು ಇನ್ವಾಲ್ವ್ ಆಗ್ಯಾವ. ಟ್ರಾನ್ಸಾಕ್ಷನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಯಾವ ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ನಾವು ಲೆಕ್ಕದ ಪುಸ್ತಕದಲ್ಲಿ ರೆಕಾರ್ಡ್ ಮಾಡ್ತೀವಿ, ಎದ್ರೊಳಗೆ ದುಡ್ಡು ಇರ್ತಾವೆ ಅಷ್ಟೇ, ದುಡ್ಡು ಇನ್ವಾಲ್ವ್ ಆಗಿರಬೇಕು, ಇಲ್ಲಾಂದರೆ ನಾವು ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಬರೋದಿಲ್ಲ. ಮೊಬೈಲ್ ಖರೀದಿ ಮಾಡಿದ್ವಿ 50,000 ರೂಪಾಯಿ ಕೊಟ್ಟು, ಅದನ್ನ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಯಾಕಂದರೆ 50,000 ರೂಪಾಯಿ ಕೊಟ್ಟು ಮೊಬೈಲ್ ಸಲುವಾಗಿ ಅದನ್ನು ರೆಕಾರ್ಡ್ ಮಾಡ್ತೀವಿ, ತಿಳ್ತೀವಿ. ಆ ಮೊಬೈಲ್ಗೆ 200 ರೂಪಾಯಿ ಕರೆನ್ಸಿ ಹಾಕ್ಸಿದ್ವಿ, 200 ರೂಪಾಯಿ ಕರೆನ್ಸಿ ಅದನ್ನು ರೆಕಾರ್ಡ್ ಮಾಡ್ತೀವಿ. ಹಂಗಾರೆ ಒಂದು ಕರೆನ್ಸಿ ಮತ್ತೊಂದು ಕ್ಯಾಶ್. ಕ್ಯಾಶ್ ಯಾವ ಕ್ಯಾಟಗಿರಿ ಒಳಗೆ ಹಾಕ್ತೀರಪ್ಪ? ಅಸೆಟ್ಸ್ ಕ್ಯಾಟಗಿರಿ. ನಮ್ಮ ಕಡೆ 5 ಕ್ಯಾಟಗಿರಿ ಹೌದಲ್ಲ, ಸೊ ಇದು ಅಸೆಟ್ಸ್ ಒಳಗೆ ಹಾಕ್ತೀರಿ. ಇನ್ನು ಕರೆನ್ಸಿ ಯಾವ ಕ್ಯಾಟಗಿರಿ ಒಳಗೆ ಹಾಕ್ತೀರಿ ಹೇಳ್ರಿ? ನಿಮ್ಮ ಕಡೆ ಎಕ್ಸ್ಪೆನ್ಸಿಸ್ ಹೌದಲ್ಲ, ಸೊ ಇದನ್ನು ಎಕ್ಸ್ಪೆನ್ಸಿಸ್ ಕ್ಯಾಟಗಿರಿ ಒಳಗೆ ಹಾಕ್ತೀವಿ. ನೋಡಿ, ಹೀಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನಲೈಸ್ ಮಾಡು. ಈ ಕಡೆ ಲಕ್ಷ್ಯ ಇರಲಿ, ಟ್ರಾನ್ಸಾಕ್ಷನನ್ನು ಅನಲೈಸ್ ಮಾಡೋದು ಅಂದ್ರೆ ಲಕ್ಷ್ಯ ಈ ಕಡೆ. ನೀವು ಹೈಸ್ಕೂಲ್ನಾಗಿಲ್ಲ, ಕಾಲೇಜಿನಾಗಿದ್ದೀರಿ, ಸೀರಿಯಸ್ ಆಗಿರ್ಬೇಕು. ಅಲ್ಲಿ ನೋಡಿದೆ, ಇಲ್ಲಿ ನೋಡಿದೆ, ನಕ್ಕೆ ಹಂಗೆ ಮಾಡೋಂಗಿಲ್ಲ. ಓಕೆ, ಸೊ ಇಲ್ಲಿ ಕರೆನ್ಸಿ ಸಲುವಾಗಿ 200 ರೂಪಾಯಿ ಖರ್ಚು ಮಾಡಿದ್ವಿ ಅಂತಂದರೆ ಅದರೊಳಗೆ ನಾವು ಯಾವ್ಯಾವ 2 ಅಕೌಂಟ್ ಬರ್ತಾವೋ ಮೊದಲು ಅದನ್ನು ಗಮನಿಸಬೇಕು, ಐಡೆಂಟಿಫೈ ಮಾಡಬೇಕು, ಗುರುತಿಸಬೇಕು. ಮೊದಲನೇ ಕ್ರಿಯೆ ಅಥವಾ ಮೊದಲನೇ ಚಟುವಟಿಕೆ, ಲೆಕ್ಕ ಬರಹ ಪ್ರಕ್ರಿಯೆಯಲ್ಲಿ ಮೊದಲನೇ ಚಟುವಟಿಕೆ ಏನರಪ್ಪ ಅಂತಂದರೆ ಟ್ರಾನ್ಸಾಕ್ಷನನ್ನು ಐಡೆಂಟಿಫೈ ಮಾಡೋದು. ಯಾಕಂದರೆ ಹಲವಾರು ಪ್ರಕಾರದ ಲೇವಾದೇವಿಗಳು, ವಹಿವಾಟುಗಳು ನಡೀತಾವೆ. ಎಲ್ಲ ವಹಿವಾಟುಗಳನ್ನು ನಾವು ರೆಕಾರ್ಡ್ ಮಾಡಲಿಕ್ಕೆ ಬರೋದಿಲ್ಲ. ಇವತ್ತು 10 ಅಂಗಡಿ ತಿರುಗಾಡಿ ಮೊಬೈಲ್ ನೋಡಿ ಬಂದ್ವಿ, ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ತೊಗೊಂಡಿಲ್ಲ, ಖರೀದಿ ಮಾಡಿಲ್ಲ, 10 ಅಂಗಡಿ ತಿರುಗಾಡಿದ್ವಿ, ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಬರೋದಿಲ್ಲ. ತಿಳ್ತೀವಿ. ಹೋಗಿ ಮೊಬೈಲ್ ಖರೀದಿ ಮಾಡಿದ್ವಿ 50,000 ರೂಪಾಯಿ ಕೊಟ್ಟು, ಅದನ್ನು ರೆಕಾರ್ಡ್ ಮಾಡ್ತೀವಿ. ತಿಳ್ತೀವಿ. ಆ ಮೊಬೈಲ್ಗೆ ಕರೆನ್ಸಿ ಹಾಕ್ಸಿದ್ವಿ, ಅದನ್ನು ರೆಕಾರ್ಡ್ ಮಾಡ್ತೀವಿ. ಯಾಕಂದರೆ ಈ 2 ಚಟುವಟಿಕೆಯಲ್ಲಿ ದುಡ್ಡು ಇನ್ವಾಲ್ವ್ ಆಗ್ಯಾವ. ಮೊದಲನೇ ದಿನ ಏನು ಹಂಗೆ ತಿರುಗಾಡಿ ಬಂದಿರಲ್ಲ, ಅದರೊಳಗೆ ದುಡ್ಡು ಇನ್ವಾಲ್ವ್ ಆಗಿಲ್ಲ. ಸಪೋಸ್ ನಿಮ್ಮೂರೊಳಗೆ ಮೊಬೈಲ್ ಅಂಗಡಿ ಇಲ್ಲ, ನೀವು ಹುಬ್ಳಿಗೆ ಹೋದಿರಪ್ಪ, ಬಸ್ಸಿಗೆ ಖರ್ಚು ಮಾಡಿದ್ರಿ, ಅದನ್ನು ರೆಕಾರ್ಡ್ ಮಾಡ್ತೀವಿ. ತಿಳ್ತೀವಿ. ಸೊ ಹೀಗೆ, ಸೊ ಮೊದಲಿಗೆ ಟ್ರಾನ್ಸಾಕ್ಷನ್ಸನ್ನು ಐಡೆಂಟಿಫೈ ಮಾಡ್ತೀವಿ. ಐಡೆಂಟಿಫೈ ಮಾಡಿದ ನಂತರ ಆ ಟ್ರಾನ್ಸಾಕ್ಷನ್ಸ್ ಒಳಗೆ ಯಾವ್ಯಾವ ಅಕೌಂಟ್ ಇನ್ವಾಲ್ವ್ ಆಗಿದ್ದಾವ, ಒಳಗೊಂಡಿದ್ದಾವ, ಅಥವಾ ಆ ಟ್ರಾನ್ಸಾಕ್ಷನ್ಸ್ ಯಾವ್ಯಾವ ಅಕೌಂಟಿನ ಮೇಲೆ ಪರಿಣಾಮ ಬೀರ್ತಾ ಇದೆ ಅದನ್ನು ಕಂಡುಹಿಡಬೇಕು. ಸೊ ಇಲ್ಲಿ ನಾವು ಈ ಟ್ರಾನ್ಸಾಕ್ಷನ್ ಒಳಗೆ 2 ಅಕೌಂಟ್ ಬರಾಕತ್ತಾವ ಅಂತೇಳಿ ಕಂಡುಹಿಡಿದ್ವಿ. ಒಂದನೇದು ಕರೆನ್ಸಿ ಮತ್ತು 2ನೇದು ಕ್ಯಾಶ್. ಈಗ 3ನೇ ಹಂತ ಏನರಪ್ಪ, ಇವುಗಳನ್ನು ಕ್ಯಾಟಗರೈಸ್ ಮಾಡೋದು. ಕ್ಯಾಟಗರೈಸ್ ಮಾಡೋದು ಅಂದರೆ ನಮ್ಮ ಕಡೆ ಎಷ್ಟು ಕ್ಯಾಟಗರಿ ಅದಾವೆ? ಈಗ ಫಾರ್ ಎಕ್ಸಾಂಪಲ್ ಕಂದಾಯ ಇಲಾಖೆಯ ಪ್ರಕಾರ ಹಲವಾರು ಕ್ಯಾಟಗಿರಿಗಳು ಅದಾವ. SC ST ಕ್ಯಾಟಗಿರಿ 1, 2A 2B 3A 3B ಜನರಲ್ ಮೆರಿಟ್. ನಾವು ಜನರನ್ನು ಆ ಕ್ಯಾಟಗಿರಿ ಒಳಗೆ ಹಾಕ್ತೀವಿ. ಬ್ರಾಹ್ಮಣರನ್ನು ಯಾವ ಕ್ಯಾಟಗಿರಿ ಒಳಗೆ ಹಾಕ್ತೀವಿ? ಜನರಲ್ ಕ್ಯಾಟಗಿರಿ, ಕರೆಕ್ಟ್. ಮುಸ್ಲಿಮರನ್ನು ಯಾವ ಕ್ಯಾಟಗಿರಿ ಒಳಗೆ ಹಾಕ್ತೀವಿ? ಜನರಲ್ 2B ಒಳಗೆ ಹಾಕ್ತೀವಿ. ಅವ್ರಿಗೆ ಜನರಲ್ ಒಳಗೆ ಹಾಕ್ತೀವಿ ಯಾವಾಗ ಇನ್ಕಮ್ 8 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ. ಮುಸ್ಲಿಮ್ಸ್ ಇನ್ಕಮ್ 8 ಲಕ್ಷಕ್ಕಿಂತ ಜಾಸ್ತಿ ಇತ್ತಂದರೆ ಅವ್ರಿಗೆ GM ಒಳಗೆ ಹಾಕ್ತೀವಿ. 8 ಲಕ್ಷಕ್ಕಿಂತ ಕಡಿಮೆ ಇತ್ತಂದರೆ ಎದ್ರೊಳಗೆ ಹಾಕ್ತೀವಿ? 2B ಒಳಗೆ. ಕ್ರಿಶ್ಚಿಯನ್ರಿಗೆ ಎದ್ರೊಳಗೆ ಹಾಕ್ತೀರಿ? ಎದ್ರೊಳಗೆ ಹಾಕ್ತೀರಿ? ಹೋಗಿ. ಲಿಂಗಾಯತರಿಗೆ ಎದ್ರೊಳಗೆ ಹಾಕ್ತೀರಿ? ಜನರೊಳಗೆ ಹಾಕ್ತೀರಿ? ಏನ್ರಿ ನೀವು ಎಲ್ಲರಿಗೆ ಸರ್ಟಿಫಿಕೇಟ್ ತಂದು ಕೊಟ್ಟಿರಿ, ಎದ್ರಾಗದಿರಿ ನೀವು? 3B ಒಳಗೆ ಅದೀರಿ, ಹೌದಲ್ಲ? ಅರ್ಥ ಆಗ್ತಿಲ್ಲ? ಸೊ ಅದೇ ಥರ ನಾವೇನು ಮಾಡಬೇಕು, ಈ ಅಕೌಂಟ್ಗಳನ್ನು ಕ್ಯಾಟಗಿರಿ ಒಳಗೆ ಹಾಕಬೇಕು. ಫಸ್ಟ್ ಇದು ಕರೆನ್ಸಿ ಎಕ್ಸ್ಪೆನ್ಸಿಸ್ ಅಂಥೇಳಿ ಪರಿಗಣಿಸಿದ್ವಿ, ಇದು ಖರ್ಚು. ಹಂಗಾರೆ ಇದು ಯಾವ ಕ್ಯಾಟಗಿರಿ ಒಳಗೆ ಹಾಕ್ತೀವಿ? ಎಕ್ಸ್ಪೆನ್ಸಿಸ್ ಅಕೌಂಟ್ ಕ್ಯಾಟಗಿರಿ ಒಳಗೆ ಹಾಕ್ತೀವಿ. ಹಂಗಾರೆ ಎಕ್ಸ್ಪೆನ್ಸಿಸ್ ಅಕೌಂಟ್ ರೂಲ್ ಏನಿದೆ ನೋಡಬೇಕು. ಡೆಬಿಟ್ ಇನ್ಕ್ರೀಸ್ ಇನ್ ದ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಡಿಕ್ರೀಸ್ ಇನ್ ದ ಎಕ್ಸ್ಪೆನ್ಸಸ್. ನೀವು ನಿನ್ನೆ ದೇವರೇ ಅಂಥೇಳಿ ವ್ಯವಹಾರವನ್ನು ಸ್ಟಾರ್ಟ್ ಮಾಡಿರಿ, ನಿನ್ನಿಂದ ಇವತ್ತಿನವರೆಗೆ ಏನು ನಂದು 9 ಪೈಸೆ ಖರ್ಚು ಮಾಡಿದ್ದಿಲ್ಲ, ಈಗ ಹೋಗಿ 200 ರೂಪಾಯಿ ಕರೆನ್ಸಿ ಹಾಕ್ಸ್ಕೊಂಡು ಬಂದ್ರಿ. ಹಾಗಾದ್ರೆ ನಿಮ್ಮ ಮೊದಲನೇ ಖರ್ಚು. ಹಾಗಾದ್ರೆ ಖರ್ಚು ಇನ್ಕ್ರೀಸ್ ಆಯ್ತು ಡಿಕ್ರೀಸ್ ಆಯ್ತು? ಮೊದಲು ಖರ್ಚು ಎಷ್ಟಿತ್ತು? 0. ಈಗ ಎಷ್ಟಾಯ್ತು? 200 ರೂಪಾಯಿ ಖರ್ಚು ಆಯ್ತು. ಹಾಗಾದ್ರೆ ಖರ್ಚು ಇನ್ಕ್ರೀಸ್ ಆಯ್ತು. ಹಾಗಾದ್ರೆ ಖರ್ಚು ಇನ್ಕ್ರೀಸ್ ಆದರೆ ಏನು ಮಾಡ್ಬೇಕಂತ ಹೇಳಾಗ್ತಾನೆ? ಡೆಬಿಟ್ ಮಾಡಿರಿ. ಸೊ ಹಾಗಾದ್ರೆ ನಾವೇನು ಮಾಡ್ತೀವಿ? ಕರೆನ್ಸಿ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ಕರೆನ್ಸಿ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ಹಾಗಾದ್ರೆ ತೆಗೀರಿ ಎಕ್ಸ್ಪೆನ್ಸಿವ್. ಸೊ ಹೆಂಗೆ ತೆಗಿಬೇಕ್ರಪ್ಪ? ಮೊಬೈಲ್ ಕರೆನ್ಸಿ ಅಕೌಂಟ್ ಅಥವಾ ಮೊಬೈಲ್ ಚಾರ್ಜಸ್ ಅಂತ ಕರಿತೀವಿ. ಮೊಬೈಲ್ ಚಾರ್ಜಸ್ ಅಕೌಂಟ್, ಮೊಬೈಲ್ ಎಕ್ಸ್ಪೆನ್ಸಿಸ್ ಅಕೌಂಟ್ ಅಂತೇಳಿ ಒಂದು ಅಕೌಂಟ್ ಓಪನ್ ಮಾಡ್ತೀವಿ. ಓಪನ್ ಮಾಡಿ ಇದರೊಳಗೆ ಈ ಸೈಡು ಡೆಬಿಟ್ ಸೈಡು, ಈ ಸೈಡು ಕ್ರೆಡಿಟ್ ಸೈಡ್. ಹಂಗಾರೆ 200 ರೂಪಾಯಿ ಯಾವ ಕಡೆ ಬರಬೇಕು? ಡೆಬಿಟ್ ಸೈಡ್. 200 ರೂಪಾಯಿ ಡೆಬಿಟ್ ಸೈಡ್ ಬರೀತೀವಿ. ಇನ್ನು ನೆಕ್ಸ್ಟ್ ಬಂತು ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಅಸೆಟ್ ಅಕೌಂಟ್ ಒಳಗೆ ಬಂತು, ಹೌದಲ್ಲ? ಸೊ ಅಸೆಟ್ ಅಕೌಂಟ್ ರೂಲ್ ಏನು ಹೇಳ್ತಾ ಇದೆ? ಡೆಬಿಟ್ ಇನ್ಕ್ರೀಸ್ ಇನ್ ದ ಅಸೆಟ್,
ಕ್ರೆಡಿಟ್ ಡಿಕ್ರೀಸ್ ಇನ್ ದ ಅಸೆಟ್. 200 ರೂಪಾಯಿ ಕೊಟ್ಟು ನೀವು ಕರೆನ್ಸಿ ಹಾಕ್ಸಿದ್ರೆ ನಿಮ್ಮ ಕ್ಯಾಶ್ ಇನ್ಕ್ರೀಸ್ ಆಯ್ತು ಡಿಕ್ರೀಸ್ ಆಯ್ತು? ಡಿಕ್ರೀಸ್ ಆಯ್ತು. ಸೊ ಹಾಗಾದ್ರೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಕ್ಯಾಶ್ ಅಕೌಂಟ್ ತೆಗಿತೀವಿ. ಕ್ಯಾಶ್ ಅಕೌಂಟ್ ಮತ್ತೊಮ್ಮೆ ತೆಗೆಯೋದಿಲ್ಲ, ಹಿಂದೆ ತೆಗೆದಿದ್ವಿ ಅಂದರೆ ಅದೇ ಅಕೌಂಟ್ ಒಳಗೆ, ಹಿಂದೆ ನಾವು ಓಪನ್ ಮಾಡಿದ್ವಿ ಅಂದರೆ ಅದೇ ಅಕೌಂಟ್ ಒಳಗೆ ಯಾವ ಕಡೆ ತೋರಿಸ್ಬೇಕು? ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಮೊದಲು 1000 ರೂಪಾಯಿ ತೋರಿಸಿದ್ದಿತ್ತು ಫರ್ನಿಚರ್ ಖರೀದಿ ಮಾಡಿದಾಗ, ಮತ್ತು 200 ರೂಪಾಯಿ ಕ್ಯಾಶ್ ಅಕೌಂಟನ್ನು ತೋರಿಸಿದ್ವಿ. ಅರ್ಥ ಆಗ್ತದೆ? ಸೊ ಈ ರೀತಿಯಾಗಿ ಎಕ್ಸ್ಪೆನ್ಸಿಸ್ ಅಕೌಂಟ್ ರೂಲ್ ಏನು ಹೇಳ್ತಾ ಇದ್ದೀರಪ್ಪ ಅಂತಂದರೆ, ಎಕ್ಸ್ಪೆನ್ಸಿಸ್ ಇನ್ಕ್ರೀಸ್ ಆದರೆ ಡೆಬಿಟ್ ಮಾಡಿರಿ, ಎಕ್ಸ್ಪೆನ್ಸಿಸ್ ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡಿರಿ ಅಂಥೇಳಿ. ಓಕೆ, ಅದೇ ಥರ ಲಾಸ್ ಇನ್ಕ್ರೀಸ್ ಆದರೆ ಡೆಬಿಟ್ ಮಾಡಬೇಕು, ಲಾಸ್ ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡಬೇಕು. ಒಂದು ಉದಾಹರಣೆ ಕೊಡ್ತೀನಿ. ಸಪೋಸ್ ನೀವು ನಿಮ್ಮ ಕಿರಾಣಿ ಅಂಗಡಿ ಓಪನ್ ಮಾಡಿ 1 ತಿಂಗಳಾಗೈತಿ ಅಂತ ತಿಳ್ಕೊಡ್ರಿ. ಇನ್ನಿನ್ನು ಯಾರು ಹೇಳಿದ್ರಲ್ಲಪ್ಪ ಕಿರಾಣಿ ಅಂಗಡಿ ಓಪನ್ ಮಾಡ್ತೀನಿ ಅಂಥೇಳಿ? ಅರ್ಚನಾ. ಹಾಂ, ಸೊ ಅರ್ಚನಾ ಕಿರಾಣಿ ಅಂಗಡಿ ಸ್ಟಾರ್ಟ್ ಆಗಿ 1 ತಿಂಗಳಾಗೈತಿ. ಸೊ ಇಲ್ಲಿವರೆಗೆ ಯಾವ ಲಾಸ್ ಆಗಿಲ್ಲ. ಖರ್ಚು ಮಾಡ್ಯಾಳ, ಆದಾಯ ಬಂದಿತ್ತು, ಲಾಸ್ ಅಂತೂ ಆಗಿಲ್ಲ. ಲಾಸ್ ಅಂಥೇಳಿ ಇದಕ್ಕೆ ಕರಿತೀವಿ ನಾವು, ಯಾವಾಗ ಕರಿತೀವಿ? ಖರ್ಚು ಜಾಸ್ತಿ ಆದಾಯ ಕಡಿಮೆ ಆದರೆ ಲಾಸ್ ಅಂತ ಕರಿತೀವಿ. ಇಲ್ಲ ಅಂದರೆ ಪ್ರತಿಫಲ ಪಡೆಯದೇ ಹಣವನ್ನು, ವಸ್ತುಗಳನ್ನು, ಸರಕುಗಳನ್ನು ಕಳೆದುಕೊಳ್ಳೋದು. ಸೊ ಅದಕ್ಕೆ ನಾವು ಲಾಸ್ ಅಂತ ಕರಿತೀವಿ. 1 ತಿಂಗಳಿಂದ ಏನೂ ಲಾಸ್ ಇಲ್ಲ, 0 ಲಾಸ್. ಓಕೆ, ನಿನ್ನ ರಾತ್ರಿಗೆ ಏನಾಗೈತಿರಪ್ಪ ಅಂದರೆ ಕಳ್ಳರು ಬಂದುಬಿಟ್ಟಾರ ಆಕೆ ಅಂಗಡಿಗೆ. ತಡಿ, ಈಕೆ ಅಂಗಡಿಯಾಗೆ ಜಾಸ್ತಿ ದುಡ್ಡು ಅದಾವ ಅಂಥೇಳಿ ಕಳ್ಳರು ಬಂದಾವ. ಸೊ ಈಕೆ ಏನು ಮಾಡ್ಯಾಳ? ಇಡೀ ದಿನ ವ್ಯಾಪಾರ ಮಾಡಿ ಏನು 5000 ರೂಪಾಯಿ ಕಲೆಕ್ಷನ್ ಆಗಿತ್ತಲ್ಲ ವ್ಯಾಪಾರದ್ದು, ಅಲ್ಲೇ ಇಟ್ಟು ಹೋಗ್ಯಾಳ. ಇಲ್ಲಿ ಯಾರು ಬರ್ತಾರೆ? ಕಬ್ಬೂರು ಒಳಗೆ ಎಲ್ಲಿ ಕಳ್ಳರು ಅದಾರ? ಎಲ್ಲ ಒಳ್ಳೆ ಜನ, ಕಬ್ಬೂರು ಜನ ಅಂಥೇಳಿ ಆಕೆ ಏನು ಮಾಡ್ಯಾಳ? ಗಲ್ಲೆ ಪಟ್ಟಿಗೊಳಗೆ 5000 ರೂಪಾಯಿ ಇಟ್ಟು ಹೋಗ್ಯಾಳ. ಅದನ್ನ ಯಾವನ ನೋಡ್ಯಾನ ಕಳ್ಳ. ನೋಡಿ ಏನು ಮಾಡ್ಯಾನಪ್ಪ? ರಾತ್ರಿಗೆ ಬಂದು ಪೂರ್ತಿ 5000 ರೂಪಾಯಿ ಕದ್ಕೊಂಡು ಹೋಗ್ಬಿಟ್ಟಾನ. ಹಂಗಾರೆ ಲಾಸ್ ಆತಿಲ್ಲ. ಈಗ ಇದನ್ನು ರೆಕಾರ್ಡ್ ಮಾಡಬೇಕು. ಸೊ ಹಂಗಾರೆ ರೆಕಾರ್ಡ್ ಮಾಡಬೇಕಾದ್ರೆ ಫಸ್ಟಿಗೆ ಯಾವ ಅಕೌಂಟ್ ಬಂತು? ಒಂದು ಲಾಸ್ ಬೈ ಥೆಫ್ಟ್ ಅಕೌಂಟ್. ಲಾಸ್ ಬೈ ಥೆಫ್ಟ್ ಅಕೌಂಟ್. ಲಾಸ್ ಬೇರೆ ಬೇರೆ ರೀತಿ ಇರ್ತಾವೆ. ಸೊ ಅದಕ್ಕೆ ನಾವು ಅದಕ್ಕೆ ಹೆಸರು ಕೊಡ್ತೀವಿ, ಲಾಸ್ ಬೈ ಥೆಫ್ಟ್ ಅಕೌಂಟ್. ಬೆಂಕಿಯಿಂದ ಲಾಸ್ ಆದರೆ ಲಾಸ್ ಬೈ ಫೈರ್ ಅಕೌಂಟ್. ಆಕ್ಸಿಡೆಂಟಿಂದ ಲಾಸ್ ಆದರೆ ಲಾಸ್ ಬೈ ಆಕ್ಸಿಡೆಂಟ್ ಅಕೌಂಟ್. ಈ ಥರ ಅದಕ್ಕೆ ಹೆಸರು ಕೊಡ್ತೀವಿ. ಹಂಗಾರೆ ಒಂದು ಲಾಸ್ ಬೈ ಥೆಫ್ಟ್ ಅಕೌಂಟ್. ಸೊ ಈ ಸೈಡು ಡೆಬಿಟ್ ಸೈಡು, ಈ ಸೈಡು ಕ್ರೆಡಿಟ್ ಸೈಡ್. ಈಗ ಯಾವ ಕಡೆ ರೆಕಾರ್ಡ್ ಮಾಡ್ತೀರಿ? ರೂಲಿನ ಪ್ರಕಾರ ಯಾವ ಸೈಡ್ ರೆಕಾರ್ಡ್ ಮಾಡ್ತೀರಿ? ರೂಲ್ ಏನು ಹೇಳ್ತಾ ಇದೆ? ಡೆಬಿಟ್ ಇನ್ಕ್ರೀಸ್ ಇನ್ ದ ಲಾಸ್. ನಿನ್ನೆವರೆಗೆ 1 ನಯ ಪೈಸೆನೂ ಲಾಸ್ ಇದ್ದಿಲ್ಲ, ಇವತ್ತು ಲಾಸ್ ಆಯ್ತು. ಹಂಗಾರೆ ಯಾವ ಕಡೆ ರೆಕಾರ್ಡ್ ಮಾಡ್ತೀರಿ? ಕ್ರೆಡಿಟ್ ಸೈಡು. ಯಾಕೆ ಲಾಸ್ ಡಿಕ್ರೀಸ್ ಆತೇನ? ಹಾಂ ಹಾಂ, ಮತ್ತು ಇರುವ 2 ಸೈಡ್ ಡೆಬಿಟ್ ಕ್ರೆಡಿಟ್ ಅಂತಂದ್ರಿ, ನಾ ಅದು ಅಲ್ಲ ಅಂತ ತಕ್ಷಣ ಡೆಬಿಟ್ ಅಂದ್ರಿ. ಅದು ಅಲ್ಲ ಅಂತಂದರೆ ಡೆಬಿಟ್ ಸೈಡ್, ಹೌದಲ್ಲ? ಸೊ ರೂಲ್ ಏನು ಹೇಳ್ತಾ ಇದೆ? ಡೆಬಿಟ್ ಇನ್ಕ್ರೀಸ್ ಇನ್ ದ ಲಾಸ್. 1 ತಿಂಗಳಾಯ್ತು ವ್ಯವಹಾರ ಪ್ರಾರಂಭ ಮಾಡಿ, ಕಿರಾಣಿ ಅಂಗಡಿ ಪ್ರಾರಂಭ ಮಾಡಿ, 1 ನಯ ಪೈಸೆ ಕಳ್ಕೊಂಡಿದ್ದಿಲ್ಲ ಈಗ, ಹೌದಲ್ಲ? ನೀನು ರಾತ್ರಿಗೆ ಎಷ್ಟು ಕಳ್ಕೊಂಡ್ಲು? 5000 ರೂಪಾಯಿ ಕಳ್ಕೊಂಡು. ಹಂಗಾರೆ ಲಾಸ್ ಇನ್ಕ್ರೀಸ್ ಆಯ್ತು ಡಿಕ್ರೀಸ್ ಆಯ್ತು? ಇನ್ಕ್ರೀಸ್ ಆಯ್ತು. ಹಂಗಾರೆ ಲಾಸ್ ಇನ್ಕ್ರೀಸ್ ಆದರೆ ಯಾವ ಕಡೆ ಮಾಡಬೇಕು? ಡೆಬಿಟ್ ಸೈಡ್. ಹಂಗಾರೆ 5000 ರೂಪಾಯಿ ಇಲ್ಲಿ ಬರೀತಾ. ಏನು ಕಳ್ಕೊಂಡ್ಲು? ಸರಕುಗಳು ಅಥವಾ ಕ್ಯಾಶ್? ಕ್ಯಾಶ್. ಹಂಗಾರೆ ಇನ್ನೊಂದು ಅಕೌಂಟ್ ಯಾವ್ದು ತೆಗಿಬೇಕು? ಕ್ಯಾಶ್ ಅಕೌಂಟ್. ಈಗ ಹೇಳ್ರಿ, ಕ್ಯಾಶ್ ಅಕೌಂಟ್ ಒಳಗೆ ಯಾವ ಕಡೆ ರೆಕಾರ್ಡ್ ಮಾಡ್ತಾಳೆ? ಯಾವ ಕಡೆ? ಜೋರು ಹೇಳಬೇಕು. ನಿಜವಾಗಿ ಕ್ರೆಡಿಟ್ ಸೈಡು. ಯಾಕೆ ಕ್ರೆಡಿಟ್ ಸೈಡು? ಹಾಂ, ಕ್ಯಾಶ್ ಡಿಕ್ರೀಸ್ ಆಯ್ತಲ್ಲ, 5000 ರೂಪಾಯಿ ಇದ್ದು 0 ಆಯ್ತು ಈಗ. ಸೊ ಡಿಕ್ರೀಸ್ ಆಯ್ತು. ಹಂಗಾರೆ ಯಾವ ಕಡೆ? ಕ್ರೆಡಿಟ್ ಸೈಡ್. ಮೊನ್ನೆ 1000 ರೂಪಾಯಿ ಫರ್ನಿಚರ್ ಖರೀದಿ ಮಾಡಿದ್ಲು, ನಿನ್ನೆ 200 ರೂಪಾಯಿ ಕರೆನ್ಸಿ ಹಾಕಿದ್ಲು, ಇವತ್ತು 5000 ರೂಪಾಯಿ ಕದ್ಕೊಂಡು ಹೋದ್ರು ಕಳ್ಳರು. ಸೊ ಅದಕ್ಕಾಗಿ ಅದನ್ನು ಕ್ರೆಡಿಟ್ ಸೈಡ್. ಇವೆಲ್ಲ ಡಿಕ್ರೀಸ್ ಆಯ್ತಲ್ಲ. ಸೊ ಡಿಕ್ರೀಸ್ ಆಗಿದ್ದಕ್ಕಾಗಿ ಏನು ಮಾಡ್ತಾ ಇದ್ದಾಳೆ? ಕ್ರೆಡಿಟ್ ಸೈಡ್ ತೋರಿಸ್ತಾ ಇದ್ದಾಳೆ. ಕ್ಯಾಶ್ ಇನ್ಕ್ರೀಸ್ ಆಗಿಲ್ಲ ಇನ್ನು. ಓಕೆ, ಎಕ್ಸಾಂಪಲ್ ಒಳಗೆ ನಿಮ್ಮ ಎಕ್ಸಾಮ್. ಇನ್ನು ಎಕ್ಸ್ಪೆನ್ಸಿಸ್ ಮತ್ತು ಲಾಸಸ್ ಅಕೌಂಟಿಗೆ ಮತ್ತೊಂದು ಚೇಂಜಸ್ ಆಗೋ ಚಾನ್ಸ್ ಇರ್ತಾವೆ. ಕೆಲವೊಮ್ಮೆ ಎಕ್ಸ್ಪೆನ್ಸಿಸ್ಗಳು ಅಥವಾ ಲಾಸಸ್ಗಳು ಕಡಿಮೆ ಆಗುವಂಥ ಚಾನ್ಸಸ್ ಇರ್ತಾವೆ. ಕಡಿಮೆ ಆದರೆ ಏನು ಮಾಡ್ಬೇಕಂತ ಹೇಳಕ್ತಾನೆ? ಕ್ರೆಡಿಟ್ ಮಾಡಬೇಕು. ಸಪೋಸ್ ಫಾರ್ ಎಕ್ಸಾಂಪಲ್, 4 ದಿವಸ ಹಿಂದೆ ಆಕೆ ತನ್ನ ರೂಮನ್ನು ಸ್ವಚ್ಛ ಮಾಡಿಸಿದ್ಲು, ಕಿರಾಣಿ ಅಂಗಡಿ ರೂಮನ್ನು ಸ್ವಚ್ಛ ಮಾಡಿಸಿದ್ಲು. ಅದಕ್ಕೆ ಅವನ ಸರ್ವಂಟ್ 800 ರೂಪಾಯಿ ಕೇಳಿದ್ದ. ಇಲ್ಲೋ ಕಡಿಮೆ ಮಾಡಂದ್ರೆ ಅವ ರೆಡಿ ಇದ್ದಿಲ್ಲ. 800 ರೂಪಾಯಿ ಕೊಟ್ಟು ಕಳಿಸಿದ್ದು. ಆವಾಗ 800 ರೂಪಾಯಿ ಅಂತ ತೋರಿಸಿದ್ಲು ಎಕ್ಸ್ಪೆನ್ಸಿಸ್ ಒಳಗೆ. ಏನೋ ರೂಮ್ ಕ್ಲೀನಿಂಗ್ ಅಕೌಂಟ್ ಅಂಥೇಳಿ ಓಪನ್ ಮಾಡಿ ಅದರೊಳಗೆ 800 ರೂಪಾಯಿ ಖರ್ಚು ಡೆಬಿಟ್ ಸೈಡ್ ತೋರಿಸಿದ್ದು. ಅವನು ಮನೆಗೆ ಹೋದ. ಮನೆಗೆ ಹೋಗಿ ಅವರಪ್ಪನ ಕೊಟ್ಟ. ಅರ್ಚನಾ ಅಂಗಡಿ ಓಪನ್ ಮಾಡ್ಯಾಳೆ,
ನನಗೆ ಸ್ವಚ್ಛ ಮಾಡ್ಸಕ್ಕೆ ಕರೆದಿದ್ಲು, ಪೂರ್ತಿ ಸ್ವಚ್ಛ ಮಾಡಿದೆ, 800 ರೂಪಾಯಿ ಕೊಟ್ಟು ಕಳ್ಸೋರು. ಅವ್ರ ಅಪ್ಪನಿಗೆ ಅಯ್ಯೋ 800 ರೂಪಾಯಿ ಕೊಡಿ, ಯಾಕಂದರೆ ಇಡೀ ದಿನ ವರ್ಕ್ ಮಾಡಿದ್ರೆ 500 ರೂಪಾಯಿ ಕೊಡ್ತಾರೆ, ನಿನಗೆ ಯಾಕೆ 800 ರೂಪಾಯಿ ಕೊಟ್ಟರು ಅಂತ ಕೇಳಿದ್ರು. ಆಕೆ 500 ರೂಪಾಯಿ ಕೊಡಾಕ್ತಿಲ್ಲ, ನಾ ಬಿಟ್ಟೇನೇನ, ನಾನು ಜಗಳ ಮಾಡಿದೆ, 800 ಕೊಟ್ಟು ಕಳ್ಸೇನೆ. ಆವಾಗ ಅಪ್ಪ ಬುದ್ಧಿ ಹೇಳ್ತಾನೆ, ಏನು ಮಾರಾಯ ಪಾಪ ಹೊಸ್ದಾಗಿ ಅಂಗಡಿ ಮಾಡ್ಯಾಳ, ನೀನು 800 ರೂಪಾಯಿ ಇಸ್ಕೊಂಡು ಬಂದಿಲ್ಲ, ಹೋಗಿ 300 ರೂಪಾಯಿ ವಾಪಸ್ ಕೊಟ್ಟು ಬಾ ಅಂತ. ಮತ್ತು ಬರ್ತಾನವ, ನಮ್ಮಪ್ಪ ಬಾಯಕತ್ತ ಅಂತ ತೊಳೋ 300 ರೂಪಾಯಿ ವಾಪಸ್ಸು ಅಂತ. ಹಂಗಾರೆ ಈ ಎಕ್ಸ್ಪೆನ್ಸ್ ಕಡಿಮೆ ಆಯ್ತು ಜಾಸ್ತಿ ಆಯ್ತು? ಕಡಿಮೆ ಆಗ್ತದಲ್ಲ. ಹಂಗಾರೆ ಎಕ್ಸ್ಪೆನ್ಸ್ ಅಕೌಂಟ್ ಒಳಗೆ ಯಾವ ಕಡೆ ತೋರಿಸ್ಬೇಕು? 300 ರೂಪಾಯಿ ಕ್ರೆಡಿಟ್ ಸೈಡ್. ಸೊ ಅವತ್ತು ಏನು ಮಾಡಿದ್ಲಕ್ಕಿ, ಇಲ್ಲಿ ನೋಡ್ರಿ, ರೂಮ್ ಕ್ಲೀನಿಂಗ್ ಅಕೌಂಟ್ ಅಂತ ತೋರಿಸಿ 800 ರೂಪಾಯಿ ತೋರಿಸಿದ್ಲು. ಇವತ್ತು ಅವ 300 ರೂಪಾಯಿ ವಾಪಸ್ ತಂದು ಕೊಟ್ಟ, ತೊಗೊಳ್ರಿ 300 ರೂಪಾಯಿ ಜಾಸ್ತಿ ಬೇಡ. ಹಾಗಾದ್ರೆ 300 ರೂಪಾಯಿ ಯಾವ ಕಡೆ ತೋರಿಸ್ಬೇಕು? ಕ್ರೆಡಿಟ್ ಸೈಡ್. ಅರ್ಥ ಆಯ್ತಲ್ಲ? ಹೀಗೆ ಎಕ್ಸ್ಪೆನ್ಸಸ್ ಕಡಿಮೆ ಆದರೆ ನಾವು ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಅದೇ ಥರ ಲಾಸ್ ಕಡಿಮೆ ಆದರೆ ಯಾವ ಕಡೆ ತೋರಿಸ್ಬೇಕು? ಇದು ಎರಡಕ್ಕೂ ಬಂತು. ಎಕ್ಸ್ಪೆನ್ಸಸ್ ಬಾರ್ ಲಾಸ್ ಅಂದರೆ ಎಕ್ಸ್ಪೆನ್ಸ್ ಕಡಿಮೆ ಆದರೂ ಕ್ರೆಡಿಟ್ಟು, ಲಾಸ್ ಕಡಿಮೆ ಆದರೂ ಕ್ರೆಡಿಟ್ಟು. ಓಕೆ, ಹಂಗಾರೆ ನೋಡ್ರಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ಕಳ್ಳರು ಬಂದು ಎಷ್ಟು ಕತ್ಕೊಂಡು ಹೋಗಿದ್ರು? 5,000 ರೂಪಾಯಿ ಕತ್ಕೊಂಡು ಹೋಗಿದ್ರು. ಸಪೋಸ್ 5,000 ರೂಪಾಯಿ ಜೊತೆಗೆ ಅವರು 5,000 ರೂಪಾಯಿನ ಕತ್ಕೊಂಡು ಹೋಗಿದ್ರು. ಆಕಿ ವಿಮೆ ಇಳಿಸಿದ್ಲು ಅಂತ ತಿಳ್ಕೊಡ್ರಿ. ಆಕಿ ವಿಮೆ ಇಳಿಸಿದ್ಲು ಹತ್ರ ಈ 5,000 ರೂಪಾಯಿ ಕ್ಯಾಶ್ನಾಗ ತೋರಿಸಿ ನಾವು. ಸಪೋಸ್ 5,000 ರೂಪಾಯಿ ಜೊತೆಗೆ 10,000 ರೂಪಾಯಿ, ಅದು ಬೇಡ, ಬೆಂಕಿ ಬೇರೆ ಎಕ್ಸಾಂಪಲ್. ಸಪೋಸ್ ಬೆಂಕಿಯಿಂದ ಆಕಿ ಗೋಡೌನ್ ಸುಟ್ಟು ಹೋಗಿತ್ತು, ಬೆಂಕಿಯಿಂದ ಗೋಡೌನ್ ಸುಟ್ಟು ಹೋಗಿತ್ತು. ಸೊ ಅಂದಾಜು ಮಾಡಿದರೆ ಎಷ್ಟು ಆತ್ರಪ್ಪ ಅಂತಂದರೆ ಅದು ಖರ್ಚು ಲಾಸ್ ಎಷ್ಟಾಯ್ತು ಅಂತಂದರೆ 10,000 ರೂಪಾಯಿ ಲಾಸ್ ಆಗಿತ್ತು. ಸೊ ಆವಾಗ ನಾವು ಇನ್ನೊಂದು ಬರಿತೀವಿ, ಲಾಸ್ ಬೈ ಫೈರ್ ಅಂತ ಬರಿತದಲ್ಲ. ಸೊ ಲಾಸು 10,000 ರೂಪಾಯಿ ಆಗಿದೆ. ಯಾವ ಕಡೆ ತೋರಿಸ್ತೀರಿ ಲಾಸನ್ನು? ಲಾಸ್ ಆಗಿದೆ ಯಾವ ಕಡೆ ತೋರಿಸ್ತೀರಿ? ಡೆಬಿಟ್ ಸೈಡ್. ಡೆಬಿಟ್ ಲಾಸ್ ಆಯ್ತು, ಡೆಬಿಟ್ ಸೈಡ್ ಹೌದಲ್ಲ. ಸೊ 10,000 ರೂಪಾಯಿ ಲಾಸ್ ತೋರಿಸಿದ್ಲು. ಬೆಂಕಿಯಿಂದ ಗೋಡೌನ್ ಸುಟ್ಟು ಹೋಯಿತು, ಅಂದಾಜು ಮಾಡಿದರೆ 10,000 ರೂಪಾಯಿ ಲಾಸು. 10,000 ರೂಪಾಯಿ ಲಾಸ್ ಇನ್ಕ್ರೀಸ್ ಆಯಿತು. ಮೊದಲು 1 ಪೈಸೆ ಲಾಸ್ ಇದ್ದಿಲ್ಲ, ಇವತ್ತು 10,000 ರೂಪಾಯಿ ಲಾಸ್ ಇನ್ಕ್ರೀಸ್ ಆಯಿತು. ಹಾಗಾದರೆ ಡೆಬಿಟ್ ಸೈಡ್ ತೋರಿಸಿದ್ಲು. ಆಕೆ ಇನ್ಶೂರೆನ್ಸ್ ಇಳಿಸ್ಯಾಳೆ ಗೋಡೌನ್ ಮೇಲೆ. ಹಾಗೆ ಸೊ ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಿ ಎಲ್ಲ ಕಾಗದ ಪತ್ರಗಳನ್ನು ಕೊಡ್ತಾರೆ. ಸೊ ಆವಾಗ ಇನ್ಶೂರೆನ್ಸ್ ಕಂಪನಿಯವರು ಆಕೆಗೆ ಪರಿಹಾರ ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಸೇ ಫಾರ್ ಎಕ್ಸಾಂಪಲ್ 8,000 ರೂಪಾಯಿ. ಯಾಕಂದರೆ ಇನ್ಶೂರೆನ್ಸ್ ಕಂಪ್ನಿಯವರು ಯಾವಾಗಲೂ ಪೂರ್ತಿ ದುಡ್ಡು ಅಂತ ಕೊಡೋದಿಲ್ಲ, ಸ್ವಲ್ಪ ಕಡಿಮೆನೇ ಕೊಡ್ತಾರೆ. 8,000 ರೂಪಾಯಿ ಕೊಡ್ತಾರೆ. ಹಂಗಾರೆ 8,000 ರೂಪಾಯಿ ಕೊಟ್ಟರೆ ಲಾಸ್ ಇನ್ಕ್ರೀಸ್ ಆಯ್ತು ಡಿಕ್ರೀಸ್ ಆಯ್ತು? ಇನ್ಕ್ರೀಸ್ ಆಯ್ತಾ? ಡಿಕ್ರೀಸ್ ಆಯ್ತು ಹೌದಲ್ಲ. ಆ್ಯಕ್ಚುಲ್ ಆಗಿದ್ದು ಲಾಸ್ 10,000 ರೂಪಾಯಿ, ಇವತ್ತು 8,000 ರೂಪಾಯಿ ಪರಿಹಾರ ಬಂತು. ಹಂಗಾರೆ 8,000 ರೂಪಾಯಿ ಪರಿಹಾರ ಬಂತು ಅಂದರೆ ಲಾಸ್ ಏನಾಯ್ತು? ಡಿಕ್ರೀಸ್ ಆಯ್ತು. ಹಂಗಾರೆ ಯಾವ ಕಡೆ ತೋರಿಸ್ಬೇಕು? ಕ್ರೆಡಿಟ್ ಸೈಡ್. ಸೊ ಅದಕ್ಕಾಗಿ 8,000 ರೂಪಾಯಿ ಕ್ರೆಡಿಟ್ ಸೈಡ್ ತೋರಿಸ್ತಾರೆ. ಹಂಗಾರೆ ಈಗ ನಿವ್ವಳ ಲಾಸ್ ಎಷ್ಟಾಯ್ತು? 2,000. ಅರ್ಥ ಆಗ್ತದೆ? ಸೊ ಈ ರೀತಿಯಾಗಿ. ಸೊ ಹೀಗೆ ಎಕ್ಸ್ಪೆನ್ಸಿಸ್ ಇನ್ಕ್ರೀಸ್ ಆದರೆ, ಲಾಸ್ ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡು, ಎಕ್ಸ್ಪೆನ್ಸಿಸ್ ಕಡಿಮೆ ಆದರೆ, ಲಾಸ್ ಕಡಿಮೆ ಆದರೆ ಕ್ರೆಡಿಟ್ ಸೈಡ್. ಓಕೆ, ಆಮೇಲೆ ಲ್ಯಾಬಿಲಿಟೀಸ್ ಅಕೌಂಟಿಗೆ ಬರೋಣ. ಸೊ ಲ್ಯಾಬಿಲಿಟೀಸ್ ಅಂದರೆ ಏನೇನು? ಬ್ಯಾಂಕಿಂದ ಸಾಲ ತೊಗೊಂಡ್ರಿ, ಅಥವಾ ಪೂರೈಕೆದಾರರಿಂದ ಸರಕುಗಳನ್ನು ಉದ್ರಿ ಖರೀದಿ ಮಾಡಿದರೆ, ಅಥವಾ ಯಾರಾದರೂ ಕಡೆಯಿಂದ ಸೇವೆಯನ್ನು ಉದ್ರಿ ಪಡ್ಕೊಂಡ್ರೆ ಅವ್ರಿಗೆ ನಾವು ದುಡ್ಡು ಕೊಡಬೇಕಾಗ್ತದೆ. ಸೊ ಅದಕ್ಕೆ ನಾವು ಜವಾಬ್ದಾರಿಗಳು ಅಂತ ಕರಿತೀವಿ. ಸೊ ಬ್ಯಾಂಕ್ ಲೋನ್ ಅಥವಾ ಕ್ರೆಡಿಟಾರ್ಸ್ ಅಥವಾ ಬಿಲ್ಸ್ ಪೇಬಲ್ ಇವೆಲ್ಲ ಜವಾಬ್ದಾರಿಗಳು. ನಾವು ದುಡ್ಡನ್ನು ಕೊಡಬೇಕಾಗ್ತದೆ, ಭವಿಷ್ಯದೊಳಗೆ ದುಡ್ಡನ್ನು ಕೊಡಬೇಕಾಗ್ತದೆ. ಒಂದು ವೇಳೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಒಳಗೆ ಇಂಥ ಜವಾಬ್ದಾರಿಗಳು ಇದ್ದವು ಅಂತಂದರೆ ಆವಾಗ ಆ ಜವಾಬ್ದಾರಿ ಖಾತೆ ಒಳಗೆ ನಾವು ಡೆಬಿಟ್ ಸೈಡ್ ಬರೀಬೇಕು, ಕ್ರೆಡಿಟ್ ಸೈಡ್ ಬರೀಬೇಕು, ನಮ್ಗೆ ಗುರುತಿಲ್ಲ. ಸೊ ಅದಕ್ಕಾಗಿ ಒಂದು ನಿಯಮ ಮಾಡಿದ್ರು. ನಿಯಮ ಏನು ಮಾಡಿದ್ರಪ್ಪ ಅಂತಂದರೆ, ಲ್ಯಾಬಿಲಿಟೀಸಿಗೆ ಡೆಬಿಟ್ ಡಿಕ್ರೀಸ್ ಇನ್ ದ ಲ್ಯಾಬಿಲಿಟಿ, ಕ್ರೆಡಿಟ್ ಇನ್ಕ್ರೀಸ್ ಇನ್ ದ ಲ್ಯಾಬಿಲಿಟಿ. ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಸಪೋಸ್ ಈಕೆ ಅಂಗಡಿ ಓಪನ್ ಮಾಡಿ ಎಷ್ಟು ದಿನ ಆಯ್ತು? 1 ತಿಂಗಳಾಯ್ತು. ಆದರೆ ದುಡ್ಡು ಸಾಕಾಗ್ತಾ ಇಲ್ಲ, ಈಗೇನು ಬಂಡವಾಳ ಹಾಕ್ಯಾಳಲ್ಲ ಅದು ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕಾಗಿ ನಿಮ್ಮ ಕಾರ್ಪೊರೇಷನ್ ಬ್ಯಾಂಕಿಗೆ ಹೋದ್ಲು. ಕಾರ್ಪೊರೇಷನ್ ಬ್ಯಾಂಕಿಗೆ ಹೋಗಿ 50,000 ರೂಪಾಯಿ ಸಾಲ ತಂದರು. 50,000 ರೂಪಾಯಿ ಲೋನ್. ಓಕೆ, ಸೊ ಲೋನ್ ಬಾರೋಡ್ ಫ್ರಾಮ್ ಎಂಥ ಬ್ಯಾಂಕ್ ಅದು? ಕಾರ್ಪೊರೇಷನ್ ಬ್ಯಾಂಕ್, ₹50,000. ಇದು ಒಂದು ಟ್ರಾನ್ಸಾಕ್ಷನ್. ಈಗ ಹೇಳ್ರಿ, ಇದರೊಳಗೆ ಯಾವ 2 ಅಕೌಂಟ್ ಅದಾವೆ? ಒಂದು ಲೋನ್ ಅಕೌಂಟ್, ಮತ್ತೊಂದು
ಕ್ಯಾಶ್, ವೆರಿ ಗುಡ್. ಇನ್ನೊಂದು ಕ್ಯಾಶ್ ಅಕೌಂಟ್. ಓಕೆ, ಸೊ ಮತ್ತೊಂದು ಕ್ಯಾಶ್ ಅಕೌಂಟ್. ನಿಮ್ಗೆ ಆಗಲೇ ಅರ್ಧ ರೂಲ್ಸ್ ತಿಳಿದಾವ ಅನ್ನಂಗೆ ಆಯ್ತು. ಯಾಕಂದರೆ ಮಕ್ಕಳು ಲೋನ್ ಅಕೌಂಟ್ ಹೇಳ್ತಾರೆ, ಕ್ಯಾಶ್ ಅಕೌಂಟ್ ಹೇಳೋದಿಲ್ಲ ಇಲ್ಲಿ. ಸೊ ನೀವು ಕ್ಯಾಶ್ ಅಕೌಂಟ್ ಅಂತೇಳಿ ಉತ್ತರ ಕೊಟ್ಟಿರಿ ಅಂದ್ರೆ ಅರ್ಥ ಏನು, ನಿಮಗೆ 50% ರೂಲ್ ತಿಳಿದಾವ ಅಂಥೇಳಿ. ಸೊ ಹಂಗಾರೆ ಈ ಟ್ರಾನ್ಸಾಕ್ಷನ್ ಒಳಗೆ 2 ಖಾತೆಗಳು ಬಂದು, ಒಂದು ಲೋನ್ ಅಕೌಂಟು, ಮತ್ತೊಂದು ಕ್ಯಾಶ್ ಅಕೌಂಟ್. ಯಾಕಂದರೆ ಬ್ಯಾಂಕ್ನವರು ಕ್ಯಾಶ್ ಕೊಡ್ತಾರೆ, ತೊಗೊಳವ 50,000 ರೂಪಾಯಿ ಅಂತೇಳಿ, ಹೌದಲ್ಲ. ಹಂಗಾರೆ ಒಂದು ಲೋನ್ ಅಕೌಂಟ್, ಮತ್ತೊಂದು ಕ್ಯಾಶ್ ಅಕೌಂಟ್. ಈಗ ಲೋನ್ ಬೇರೆ ಬೇರೆ ನಮೂನೆ ಇರ್ತಾವೆ. ಆಕೆ ಅರ್ಚನಾ ಹಾಗೆ ಬಿಡಂಗಿಲ್ಲ, ಎಲ್ಲೆಲ್ಲಿ ಲೋನ್ ಸಿಗ್ತಿತ್ತು ಅಲ್ಲೆಲ್ಲಿ ಲೋನ್ ತೊಗೊತಾಳದ. ಬ್ಯಾಂಕಿಂದ 50,000 ರೂಪಾಯಿ ಹೊಡೆದಳು, ಫ್ರೆಂಡ್ ಕಡೆಯಿಂದ ಒಂದು 20,000 ರೂಪಾಯಿ ಹೊಡೆದಳು, ಗಂಡ ಇಲ್ಲ ಇದು ಅಪ್ಪನ ಕಡೆಯಿಂದ ಒಂದು 20,000 ರೂಪಾಯಿ ಹೊಡೆದಳು. ಸೊ ಬೇರೆ ಬೇರೆ ಜನರ ಕಡೆಯಿಂದ ಲೋನ್ ತೊಗೊತಾಳೆ. ಅವಾಗ ಎಲ್ಲ ಲೋನ್ ಮಿಕ್ಸ್ ಆಗಿಬಿಡ್ತಿದ್ದೆ ಅಕೌಂಟ್ ಒಳಗೆ, ಒಂದೇ ಲೋನ್ ಅಕೌಂಟ್ ತೆಗೆದ್ರೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಗೊತ್ತರೆ, ಲೋನ್ಗಳನ್ನು ಡಿಫ್ರೆನ್ಷಿಯೇಟ್ ಮಾಡೋ ಸಲುವಾಗಿ ಅದಕ್ಕೊಂದು ಹೆಸರು ಕೊಡ್ತೀವಿ. ಈ ಲೋನ್ ಎಲ್ಲಿಂದ ತೊಗೊಂಡಾಳೆ, ಸೊ ಅದಕ್ಕೆ ನಾವೇನೇನು ಕರಿತೀವಿ, ಬ್ಯಾಂಕ್ ಲೋನ್ ಅಕೌಂಟ್. ಅಪ್ಪನ ಕಡೆಯಿಂದ ತೊಗೊಂಡ್ರೆ ಏನು ಬಿಡ್ತೀವಿ ಅದಕ್ಕೆ, ಫಾದರ್ಸ್ ಲೋನ್ ಅಕೌಂಟ್. ಹೆಂಡತಿ ಕಡೆಯಿಂದ ತೊಗೊಂಡ್ರೆ ವೈಫ್ಸ್ ಲೋನ್ ಅಕೌಂಟ್. ಹೆಂಡತಿಯರು ಗಂಡನ ಕಡೆಯಿಂದ ತೊಗೊಂಡ್ರೆ ಹಸ್ಬೆಂಡ್ಸ್ ಲೋನ್ ಅಕೌಂಟ್. ತಿಳಿತೀರಿ, ಗೆಳೆಯನ ಕಡೆ ತೊಗೊಂಡ್ರೆ ಫ್ರೆಂಡ್ಸ್ ಲೋನ್ ಅಕೌಂಟ್. ಅರ್ಥ ಆತ್ರೆ. ಸೊ ಹೀಗೆ ಅದಕ್ಕೊಂದು ಹೆಸರು ಕೊಡ್ತೀವಿ, ಅಂದರೆ ಗುರುತಿಸ್ಲಿಕ್ಕೆ ಈಸಿ ಆಗಲಿ ಅಂತ. ಹಂಗಾರೆ ಸಾಲ ಬ್ಯಾಂಕಿಂದ ತೊಗೊಳ್ಳಿ, ಗಂಡನ ಕಡೆಯಿಂದ ತೊಗೊಳ್ಳಿ, ಹೆಂಡತಿ ಕಡೆಯಿಂದ ತೊಗೊಳ್ಳಿ, ಅಥವಾ ತಂದೆ ಕಡೆಯಿಂದ ತೊಗೊಳ್ಳಿ, ಸಾಲನ ಹೌದಲ್ಲ, ವಾಪಸ್ ಕೊಡಲೇಬೇಕು. ಹಂಗಾರೆ ಅದು ಜವಾಬ್ದಾರಿ, ಹೌದಲ್ಲ. ಜವಾಬ್ದಾರಿ ಅಂದರೆ ಏನು ಹೇಳಿದ್ದೆ, ನಾವು ಕೊಡಬೇಕಾದಂಥ ದುಡ್ಡು, ಅದಕ್ಕೆ ನಾವು ಜವಾಬ್ದಾರಿ ಅಂತ. ಹಂಗಾರೆ ಅದು ಜವಾಬ್ದಾರಿ. ಹಂಗಾರೆ ಯಾವ ಕ್ಯಾಟಗಿರಿ ಒಳಗೆ ಬರ್ತಿರ್ತದು, ಲ್ಯಾಬಿಲಿಟೀಸ್ ಅಕೌಂಟ್. ಇದು ಲ್ಯಾಬಿಲಿಟೀಸ್ ಅಕೌಂಟ್ ರೂಲ್ ಏನು ಹೇಳ್ತಾ ಇದೆ, ಇಲ್ಲಿವರೆಗೆ 1 ಪೈಸೆ ಸಾಲ ಇದ್ದಿಲ್ಲ ಅರ್ಚನಾಗೆ. ಇವತ್ತು ಸಾಲ ಆಯ್ತು, ಎಷ್ಟು, 50,000. ಹಂಗಾರೆ ಜವಾಬ್ದಾರಿ ಇನ್ಕ್ರೀಸ್ ಆಯ್ತು, ಡಿಕ್ರೀಸ್ ಆಯ್ತು. ಹಂಗಾರೆ ಯಾವ ಕಡೆ ತೋರಿಸ್ಬೇಕು, ಕ್ರೆಡಿಟ್ ಸೈಡ್. ಹಂಗಾರೆ ಇಲ್ಲಿ ಏನು ಮಾಡ್ತಾಳೆ ಆಕೆ, ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತಾಳೆ. ಇನ್ನು ಕ್ಯಾಶಿಗೆ ಬರೋಣ. ಕ್ಯಾಶ್ ಯಾವ ಕ್ಯಾಟಗಿರಿ ಒಳಗೆ ಹಾಕ್ತೀರಪ್ಪ, ಅಸೆಟ್ಸ್. ಅಸೆಟ್ ರೂಲ್ ಏನಿದೆ, ಹಂಗಾರೆ ಬ್ಯಾಂಕಿಂದ ಸಾಲ ತೊಗೊಂಡು ಬಂದರೆ ಕ್ಯಾಶ್ ಇನ್ಕ್ರೀಸ್ ಆದೋ ಡಿಕ್ರೀಸ್ ಆಯ್ತು, ಡಿಕ್ರೀಸ್ ಆಯ್ತು. ಗಲ್ಲೆಪಟ್ಟಿ ಒಳಗೆ 5,000 ರೂಪಾಯಿ ಇತ್ತು, ಕಳ್ಳರು ಕತ್ಕೊಂಡು ಹೋಗಿದ್ದಿಲ್ಲ ಅಂತ ತಿಳ್ಕೊಡ್ರಿ, 5,000 ರೂಪಾಯಿ ಇತ್ತು. ಮತ್ತು 50,000 ರೂಪಾಯಿ ಲೋನ್ ತೊಗೊಂಡು ಬಂದು, ಹಂಗಾರೆ ಎಷ್ಟಾಯ್ತು, 55,000 ರೂಪಾಯಿ. ಕ್ಯಾಶ್ ಇನ್ಕ್ರೀಸ್ ಆಯ್ತು. ಹಂಗಾರೆ ಕ್ಯಾಶ್ ಇನ್ಕ್ರೀಸ್ ಆದರೆ ಯಾವ ಕಡೆ ತೋರಿಸ್ಬೇಕು, ಡೆಬಿಟ್ ಸೈಡ್. ಸೊ ಅದಕ್ಕಾಗಿ ನಾವು ಮಾಡ್ತೀವಿ ಕ್ಯಾಶ್ ಅಕೌಂಟ್ ಅಂತ. ಕ್ಯಾಶ್ ಅಕೌಂಟ್ ಓಪನ್ ಮಾಡಿವಿ ಆಗಲೇ. ಸೊ ಅದರೊಳಗೆ ನಾವು 50,000 ರೂಪಾಯಿ ಡೆಬಿಟ್ ಸೈಡ್ ತೋರಿಸ್ತೀವಿ. ಅರ್ಥ ಆತ್ರೆ. ಇದು ಜವಾಬ್ದಾರಿ ಇನ್ಕ್ರೀಸ್ ಆದಾಗ. ಇನ್ನು ಡಿಕ್ರೀಸ್ ಆದರೆ ಏನು ಮಾಡ್ಬೇಕಂತ ಹೇಳಕ್ತಾನೆ, ಜವಾಬ್ದಾರಿ ಕ್ರೆಡಿಟ್ ಮಾಡಿ. ಸಪೋಸ್ ಹೋಗಿ 15 ದಿನ ಆದ ನಂತರ ಅರ್ಚನಾ ಬ್ಯಾಂಕಿಗೆ ಹೋಗಿ 10,000 ರೂಪಾಯಿ ತುಂಬ್ತಾಳೆ. ಪ್ರಾಫಿಟ್ ಆಗಿದ್ದು 10,000 ರೂಪಾಯಿ ಹೋಗಿ ತುಂಬಿದ್ಲು. ಹಂಗಾರೆ ಸಾಲ